ನಿನ್ನೆ ವಿಜ್ಞಾನದ ಲಕ್ಷಣಗಳನ್ನು ನಾವು ಚರ್ಚೆ ಮಾಡಿದ್ದೀವಿ. ಇವತ್ತು ವಿಜ್ಞಾನದ ಸಾಮಾಜಿಕ ಜವಾಬ್ದಾರಿ ಅಂಥೇಳಿ ಇದೇ ಒಂದು ಅಧ್ಯಾಯದಲ್ಲಿ ಒಂದು ಟಾಪಿಕ್ ಬರ್ತದೆ. ವಿಜ್ಞಾನದ ಸಾಮಾಜಿಕ ಜವಾಬ್ದಾರಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಸೈನ್ಸ್. ವಿಜ್ಞಾನ, ವಿಜ್ಞಾನಿಗಳು ಮತ್ತು ಆ ವಿಜ್ಞಾನಿಗಳಿಂದ ಆಗಿರುವಂತಹ ಎಲ್ಲ ಸಂಶೋಧನೆಗಳು ನಾವು ಸಮಾಜದಲ್ಲೇ ನಡೀತಾ ಇರೋದನ್ನು ನೋಡ್ತೇವೆ. ಹೀಗಾಗಿ ಒಟ್ಟಿಗೆ ವಿಜ್ಞಾನ ಅನ್ನೋದನ್ನು ನಾವು ತೆಗೆದುಕೊಂಡಾಗ ಆ ವಿಜ್ಞಾನದ ಸಾಮಾಜಿಕ ಜವಾಬ್ದಾರಿ ಏನಿದೆ ಅನ್ನೋದ್ರ ಬಗ್ಗೆ ನಾವಿವತ್ತು ಅಧ್ಯಯನವನ್ನು ಮಾಡೋದು. ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದ ಸಾಮಾಜಿಕ ಜವಾಬ್ದಾರಿ ಇರ್ತದೆ. ಅದೇ ರೀತಿಯಾಗಿ ವಿಜ್ಞಾನ ಮತ್ತು ವಿಜ್ಞಾನಿಗಳಿಗೂ ಕೂಡ ಒಂದು ಸಾಮಾಜಿಕ ಜವಾಬ್ದಾರಿ ಇದ್ದದ್ದು ನಾವು ನೋಡ್ತೇವೆ. ಈ ವಿಜ್ಞಾನದ ಸಾಮಾಜಿಕ ಜವಾಬ್ದಾರಿಯನ್ನು ನಾವು ಚರ್ಚೆ ಮಾಡೋದಕ್ಕಿಂತಲೂ ಮುಂಚಿತವಾಗಿ ವಿಜ್ಞಾನ ಹೇಗೆ ಹುಟ್ಟಿಕೊಂಡಿತು, ವಿಜ್ಞಾನದ ಬೆಳವಣಿಗೆ ಹೇಗೆ ಆಯಿತು ಅನ್ನೋ ಪ್ರಶ್ನೆಯನ್ನು ಕೇಳಿದಾಗ ನಮಗೆ ಉತ್ತರ ಏನು ಸಿಗ್ತವೆ? ವಿಜ್ಞಾನ ಯಾವಾಗ ಆರಂಭ ಆಯಿತು? ನಿಮ್ಮ ಪ್ರಕಾರ ಯಾವಾಗ ಶುರು ಆಯಿತು ವಿಜ್ಞಾನ? ಇತಿಹಾಸ ಅದನೋ ಇಲ್ಲ ನಿಮ್ಮೆಲ್ಲರದು? ಹಿಸ್ಟ್ರಿ ಓದ್ತಿರೋ ಇಲ್ಲೋ ನೀವು? ಹಿಸ್ಟ್ರಿ ಪ್ರಕಾರ ನಮ್ಮ ದೇಶದ ಇತಿಹಾಸವೇ ಉಳಿದೆಲ್ಲ ದೇಶಗಳಿಗಿಂತಲೂ ಪ್ರಾಚೀನವಾದ ಇತಿಹಾಸ. ಅಂದರೆ ಎಲ್ಲ ದೇಶಗಳಿಗಿಂತಲೂ ನಮ್ಮ ದೇಶದಲ್ಲಿ ಮಾನವರು ಜೀವನವನ್ನು ನಡೆಸ್ತಾ ಇದ್ದರು ಅನ್ನೋದು ಅರ್ಥನ ಅಲ್ಲೋ? ನಮ್ಮ ದೇಶದಲ್ಲಿನೇ ಶಿಲಾಯುಗ ಅಂತ ಹೇಳಲಾಗುತ್ತೆ, ಸ್ಟೋನ್ ಏಜ್ ಅಂತ ಕರಿತೀವಿ. ಆಗ ಮನುಷ್ಯನಿಗೆ ಬಟ್ಟೆ ಹಾಕಿಕೊಳ್ಳೋ ಪರಿಜ್ಞಾನ ಇದ್ದಿದ್ದಿಲ್ಲ. ಮನುಷ್ಯ ಇವತ್ತಿನ ಹಾಗೆ ಆಹಾರ ಧಾನ್ಯಗಳನ್ನು ತೆಗೆದುಕೊಂಡು ಅವುಗಳನ್ನು ಸ್ವಚ್ಛ ಮಾಡಿ ಬೇಯಿಸಿ ಸೇವನೆ ಮಾಡಬೇಕು ಅನ್ನೋ ಪರಿಜ್ಞಾನ ಇದ್ದಿದ್ದಿಲ್ಲ. ಅದು ಶಿಲಾಯುಗ ಅಂಥೇಳಿ ಹೇಳ್ತಾರೆ. ಆದರೆ ನಮ್ಮ ದೇಶದಲ್ಲಿ ಅದಕ್ಕಿಂತಲೂ ಹಿಂದಿನ ಒಂದು ಯುಗವೂ ಕೂಡ ಇದೆ. ಅದನ್ನು ನಾವು ವೇದಿಕ್ ಪಿರಿಯಡ್ ಅಂತ ಕರಿತೀವಿ, ಅಥವಾ ಮಹಾಕಾವ್ಯಗಳ ಅವಧಿ ಅಂತ ಹೇಳಿ ಅದನ್ನು ನಾವು ಕರಿತೇವೆ. ಮಹಾಕಾವ್ಯಗಳು ಯಾವುವು ಅಂತಂದರೆ ರಾಮಾಯಣ ಮತ್ತು ಮಹಾಭಾರತದ ಕಾಲ. ಆಗಿನಿಂದ ಹಿಡಿದುಕೊಂಡು ಭಾರತೀಯರಿಗೆ ಜೀವನ ಹೇಗೆ ನಡೆಸಬೇಕು ಅನ್ನೋದು ಗೊತ್ತಿತ್ತು. ವಿಜ್ಞಾನ ಆರಂಭ ಅಂತಂದಾಗ ನಾವು ಮಾನವ ಸಮಾಜದಲ್ಲಿ ಯಾವಾಗ ತಾನು ತನ್ನ ಜೀವನವನ್ನು ನಡೆಸೋದಕ್ಕೆ ಶುರು ಮಾಡಿದನೋ ಆಗಿನಿಂದ ಹಿಡಿದುಕೊಂಡು ವಿಜ್ಞಾನ ಇದ್ದೇ ಇದೆ. ವಿಜ್ಞಾನ ಅಂದ್ರೇನು? ಆರಂಭದ ಕ್ಲಾಸ್ದಲ್ಲಿ ವಿಜ್ಞಾನದ ಅರ್ಥ ವ್ಯಾಖ್ಯೆಗಳ ಚರ್ಚೆಯನ್ನು ಮಾಡಿದ್ದೀವಿ ನಾವು. ಆದರೆ ಸಾಮಾನ್ಯವಾದ ಅರ್ಥ ಏನು ವಿಜ್ಞಾನಕ್ಕೆ? ಜ್ಞಾನದ ಸುವ್ಯವಸ್ಥಿತವಾದ ಜೋಡಣೆಯೇ ವಿಜ್ಞಾನ. ಜ್ಞಾನ, ನಾಲೆಡ್ಜ್, ಸಿಸ್ಟಮಟೈಸ್ಡ್ ಬಾಡಿ ಆಫ್ ನಾಲೆಡ್ಜ್ ಈಸ್ ಸೈನ್ಸ್ ಅಂತ ಹೇಳ್ತೀವಿ ನಾವು. ಸೊ ಜ್ಞಾನ ಏನಿರ್ತದೋ ಆ ಜ್ಞಾನವನ್ನು ವ್ಯವಸ್ಥಿತವಾಗಿ ಜೋಡಿಸಿ ಅದರ ವಿವರಣೆಯನ್ನು ನಾವು ಕೊಟ್ಟಾಗ ಅದು ವಿಜ್ಞಾನ ಆಗ್ತದೆ. ಸೊ ವಿಜ್ಞಾನದ ಹುಟ್ಟು ಅಥವಾ ಉಗಮ ಅಂತ ನಾವು ತೆಗೆದುಕೊಂಡಾಗ ಮಾನವ ಸಮಾಜದಲ್ಲಿ
ಯಾವಾಗ ತಾನು ತನ್ನ ಜೀವನವನ್ನು ನಡೆಸೋದಕ್ಕೆ ಶುರು ಮಾಡಿದನೋ ಆಗ ಅದರ ಹುಟ್ಟು ಅಂತ ಹೇಳಿದರೆ ಕೆಲವು ಸಂದರ್ಭಗಳಲ್ಲಿ ತಪ್ಪು ಅಂತ ಅನಿಸುತ್ತೆ. ಕಾರಣ ಏನು ಅಂತಂದರೆ ಅದಕ್ಕಿಂತಲೂ ಮುಂಚಿತವಾಗಿಯೂ ಸಹಿತ ವಿಜ್ಞಾನ ನಾವು ಶಾಸ್ತ್ರಗಳ ರೂಪದಲ್ಲಿ, ವೇದಗಳ ರೂಪದಲ್ಲಿ, ಮಹಾಕಾವ್ಯಗಳ ರೂಪದಲ್ಲಿ ಇದ್ದಿರೋದನ್ನು ನೋಡ್ತೀವಿ. ಸೊ ಅನೇಕ ವರ್ಷಗಳಿಂದ ವಿಜ್ಞಾನ ಇದ್ದೇ ಇದೆ. ಆ ವಿಜ್ಞಾನದ ಬೆಳವಣಿಗೆ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಆಗ್ತಾ ಬಂತು. ನಾವು ನಮ್ಮ ದೇಶದಲ್ಲಿನೇ ಆಗಿರುವಂತಹ ಸಿಂಧೂ ನದಿ ನಾಗರಿಕತೆಯ ಉದಾಹರಣೆಯನ್ನು ತೆಗೆದುಕೊಂಡ್ರೆ, ಸಿಂಧೂ ನದಿ ನಾಗರಿಕತೆಯಲ್ಲಿಯೇ ಪಟ್ಟಣಗಳು ಇದ್ದುವು ಅಂತ ಹೇಳ್ತೀವಿ ನಾವು. ಓದಿದ್ದೀರೋ ಅಥವಾ ಇಲ್ವೋ? ಇತಿಹಾಸದಲ್ಲಿ ಸಿಂಧೂ ನದಿ ನಾಗರಿಕತೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಹೇಳ್ತೀವಿ. ಆಗ ಇದು ಆದದ್ದು ಈಗಿನ ಒಂದು ಪ್ರಸ್ತುತ ಸಮಯವನ್ನು ತೆಗೆದುಕೊಂಡ್ರೆ 5000 ವರ್ಷಗಳ ಹಿಂದೆ ಆದದ್ದು. ಸಿಂಧೂ ನದಿ ನಾಗರಿಕತೆ ಈಗಿಂದ ಹಿಡ್ಕೊಂಡು ಹಿಂದಕ್ಕೆ ನಾವು ಹೋದ್ವಿ ಅಂತಂದರೆ 5000 ವರ್ಷಗಳ ಹಿಂದೆ ಸಿಂಧೂ ನದಿ ನಾಗರಿಕತೆ ಆಯಿತು. ಆ ಸಿಂಧೂ ನದಿ ನಾಗರಿಕತೆಯಲ್ಲಿ ಹರಪ್ಪ ಮತ್ತು ಮೊಹೆಂಜೊದಾರೋ ಅಂತಕ್ಕಂಥ 2 ಬಹಳ ಜನಪ್ರಿಯತೆಯನ್ನು ಪಡೆದುಕೊಂಡಿರುವ ನಗರಗಳು ಇದ್ದವು. ಆ ನಗರಗಳು ಹೆಂಗಿದ್ದವು ಅಂತಂದರೆ, ನಗರಗಳಿಗೆ ಬೇಕಾಗಿರುವಂತಹ ಎಲ್ಲ ಮೂಲ ಸೌಕರ್ಯಗಳು ಅಲ್ಲಿದ್ದವು. ಒಳ್ಳೆ ಇಟ್ಟಿಗೆಯಿಂದ ನಿರ್ಮಾಣವಾಗಿರುವ ಕಟ್ಟಡಗಳಿದ್ದವು, ರಸ್ತೆಗಳಿದ್ದವು, ರಸ್ತೆ ದೀಪಗಳಿದ್ದವು, ಒಳಚರಂಡಿ ವ್ಯವಸ್ಥೆ ಇತ್ತು. ಇಷ್ಟೆಲ್ಲ ಪಟ್ಟಣದಲ್ಲಿ ಏನೇನು ಮೂಲ ಸೌಕರ್ಯ, ಮೂಲ ಸೌಲಭ್ಯಗಳು ಬೇಕೋ ಆ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಂಡಿರುವಂತಹ ಹರಪ್ಪ ಮತ್ತು ಮೊಹೆಂಜೊದಾರೋ ಅನ್ನೋ 2 ನಗರಗಳು, ಜನಪ್ರಿಯತೆಯನ್ನು ಪಡೆದುಕೊಂಡಿರತಕ್ಕಂಥ ನಗರಗಳು ಸಿಂಧೂ ನದಿ ನಾಗರಿಕತೆಯಲ್ಲಿ ಇರತಕ್ಕಂಥ ನಗರಗಳು. ಜನಪ್ರಿಯತೆ ಪಡೆದುಕೊಂಡಿರುವ ನಗರಗಳು ಅಂದಾಗ ಸಿಂಧೂ ನದಿ ನಾಗರಿಕತೆಯ ಅವಧಿಯಲ್ಲಿ ಕೇವಲ ಈ 2 ನಗರಗಳಿದ್ದವು ಅಂತಲ್ಲ, ಅನೇಕ ನಗರಗಳಿದ್ದವು. ಅವುಗಳಲ್ಲಿ ಜನಪ್ರಿಯತೆಯನ್ನು ಹೊಂದಿರುವಂಥ ನಗರಗಳು ಅಂತ ತೆಗೆದುಕೊಂಡಾಗ ಹರಪ್ಪ ಮತ್ತು ಮೊಹೆಂಜೊದಾರೋ ಬರ್ತಾವೆ. ಮತ್ತು ಆಗ ಇಟ್ಟಿಗೆಯನ್ನು ಬಳಸಿ ಕಟ್ಟಡಗಳ ನಿರ್ಮಾಣ ಮಾಡ್ತಿದ್ರು ಅಂತಂದರೆ ಆ ತಂತ್ರಜ್ಞಾನ ಅವ್ರಿಗೆ ಗೊತ್ತಿತ್ತು ಅಂತ ಅರ್ಥನೂ ಅಲ್ಲ. ತಂತ್ರಜ್ಞಾನ, ವಿಜ್ಞಾನದ ಉಪಯೋಗವನ್ನು ನಾವೇನು ಮಾಡ್ಕೊಳ್ತೇವೋ ಅದು ತಂತ್ರಜ್ಞಾನ ಆಗ್ತದೆ. ವಿಜ್ಞಾನ ಸಂಶೋಧನೆಗಳನ್ನು ಮಾಡ್ತದೆ. ಸಂಶೋಧನೆಗಳನ್ನು ಮಾಡಿದ ಮೇಲೆ ಆ ಸಂಶೋಧನೆಯನ್ನು ಹೇಗೆ ಮಾಡಿರ್ತಾರೋ ಅದನ್ನು ಹೇಗೆ ಉಪಯೋಗಿಸಿಕೊಂಡು ತಂತ್ರಜ್ಞಾನದಲ್ಲಿ ನಾವು ಅದನ್ನು ಅಳವಡಿಸಬೇಕು ಅಂತಂದಾಗ ಆ ಯಂತ್ರಗಳ ಮೂಲಕವಾಗಿ, ಉಪಕರಣಗಳ ಮೂಲಕವಾಗಿ ಆಗಿರುವಂತಹ ಸಂಶೋಧನೆಯನ್ನು ಅದರ ಮೂಲಕವಾಗಿ ಉಪಯೋಗವನ್ನು ನಾವು ಮಾಡಿಕೊಳ್ಳೋದೇನದಲ್ಲ, ಅದು ತಂತ್ರಜ್ಞಾನ ಆಗ್ತದೆ. ಸೊ ವಿಜ್ಞಾನ, ತಂತ್ರಜ್ಞಾನ ಇವೆರಡೂ ಕೂಡ ನಾವು ಸಮಾಜದ ಒಳಿತಿಗಾಗಿ, ಸಮಾಜದ ಬೆಳವಣಿಗೆಗಾಗಿ, ಸಮಾಜದಲ್ಲಿರುವಂತಹ ಜನರ ಏಳಿಗೆಗಾಗಿ ಬಳಸಬೇಕು ಅನ್ನೋ ಒಂದು ನೈತಿಕತೆ, ಅನ್ನುವಂತಹ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ನೋಡ್ತೇವೆ. ಇದರಲ್ಲಿ ಮೊದಲನೇ ಅಂಶ ಬರ್ಕೊಳ್ರಿ. ಮಲ್ಲಿಕಾರ್ಜುನ, ನೀನು ಕೂಡ್ಲಿಕ್ಕೆ ಇದಾಗ್ತಾನೆ, ಈ ಕಡೆ ಮುಂದೆ ಬಾಯಿ, ಅಲ್ಲಿ ಅದು ಕಾಲು ಚಾಚಲಿಕ್ಕೆ ಇದನ್ನೇ ಇಲ್ಲ. ಹೈಟ್ ಅದನೆಂದು ಹೀಗಾಗಿ ಸಮಸ್ಯೆ ಆಗ್ತದೆ. ಸಂಶೋಧನೆಯಲ್ಲಿ ನೈತಿಕತೆ, ವಿಜ್ಞಾನದ ಸಾಮಾಜಿಕ ಜವಾಬ್ದಾರಿಯಲ್ಲಿ ಒಂದನೆಯದ್ದು ಸಂಶೋಧನೆಯಲ್ಲಿ ನೈತಿಕತೆ. ಸಾಮಾನ್ಯವಾಗಿ ವಿಜ್ಞಾನಿಗಳು ತಾವು ಸಮಾಜದಲ್ಲಿ ಇದ್ದುಕೊಂಡು ಸಮಾಜದ ಪ್ರಮುಖ ಘಟಕಗಳಾಗಿರ್ತಕ್ಕಂಥ ಮಾನವರ ಮೇಲೆ ಸಂಶೋಧನೆ ಮಾಡ್ತಾ ಇರಲಿ, ಅಥವಾ ನೈಸರ್ಗಿಕ ವಿಷಯಗಳ, ಭೌತಿಕ ವಿಜ್ಞಾನಗಳ ಅನೇಕ ಅಂಶಗಳ ಸಂಶೋಧನೆಯನ್ನು ಮಾಡುವಂತಹ ಈ ಲ್ಯಾಬ್ರೋಟರೀಸ್ಗಳಲ್ಲಿ ಇರುವಂತಹ ವಿಜ್ಞಾನಿಗಳಿರಲಿ. ಪ್ರತಿಯೊಬ್ಬರಿಗೂ ಕೂಡ ನೈತಿಕತೆ ಅನ್ನೋದು ಇರಬೇಕು. ನಾನು ಮಾನವರ ಅಥವಾ ಮಾನವರ ಜೀವನದ ಯಾವುದೋ ಒಂದು ವ್ಯವಸ್ಥೆಯ ಬಗ್ಗೆ ಸಂಶೋಧನೆಯನ್ನು ಮಾಡುವಂತಹ ಸಂಶೋಧಕರು.
ಸಾಮಾಜಿಕ ವಿಜ್ಞಾನದಲ್ಲಿನೇ ನಾವು ವಿಜ್ಞಾನದ ಅಧ್ಯಯನವನ್ನು ಮಾಡ್ತಾ ಇರೋದರಿಂದ ಸಾಮಾಜಿಕ ವಿಜ್ಞಾನದ ಉದಾಹರಣೆಯನ್ನು ನಾವು ತೆಗೆದುಕೊಂಡಾಗ ನಮ್ಮ ಭಾರತದಲ್ಲಿ ವಿಶೇಷವಾಗಿ ಇತ್ತೀಚೆಗೆ ನಮ್ಮ ಆಧುನಿಕ ಸುಶಿಕ್ಷಿತ ಭಾರತದಲ್ಲಿ ಒಳ್ಳೆ ಶಿಕ್ಷಣವನ್ನು ಪಡೆದುಕೊಂಡಿರತಕ್ಕಂಥ ಅನೇಕ ಹುಡುಗ ಹುಡುಗಿಯರು ತಾವು ಆರ್ಥಿಕವಾಗಿ ಸ್ವಾವಲಂಬಿಗಳಾದ ಮೇಲೆ ವೈವಾಹಿಕ ಜೀವನವನ್ನು ಆರಂಭ ಮಾಡೋದರ ಸಲುವಾಗಿ ವಿವಾಹವನ್ನು ಮಾಡಿಕೊಳ್ತಾ ಇದ್ದಾರೆ. ಇವತ್ತು ಎಷ್ಟು ಬೇಗನೆ ವಿವಾಹವನ್ನು ಮಾಡಿಕೊಳ್ತಾ ಇದ್ದಾರೋ ಅಷ್ಟು ಬೇಗನೆ ಅವರ ವೈವಾಹಿಕ ಜೀವನವೂ ಕೂಡ ಕೊನೆಗೊಳ್ತಾ ಇದೆ. ಇತ್ತೀಚೆಗೆ ವಿವಾಹ ವಿಚ್ಛೇದನೆಯನ್ನು ಪಡೆದುಕೊಳ್ಳುವಂತಹ ಎಲ್ಲ ದಂಪತಿಗಳ ಬಗ್ಗೆ ಇರತಕ್ಕಂಥ ಮಾಹಿತಿಯನ್ನು ನಾವು ಕಲೆ ಹಾಕಿ ಆ ಮಾಹಿತಿಯನ್ನು ನೋಡಿದಾಗ ವಿವಾಹ ವಿಚ್ಛೇದನೆಯನ್ನು ಪಡೆದುಕೊಳ್ಳುವವರಲ್ಲಿ ಯುವಕರ ಸಂಖ್ಯೆ ಬಹಳ ಜಾಸ್ತಿ ಆಗಿದೆ. ಈಗ ಏನು ಕಾರಣ ಇದಕ್ಕೆ? ಏನು ಕಾರಣ? ಡೌರಿದಿಂದೇನು ಈಗ ವಿಚ್ಛೇದನೆಗಳಾಗ್ಲಿಕ್ಕತ್ತಾವ ಅಂತ ಹಂಗೇನಿಲ್ಲ. ಯಾಕೆಂತಂದ್ರೆ ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ವರದಕ್ಷಿಣೆ ವಿವಾಹದ ಸಂದರ್ಭದಲ್ಲಿ ಮಾತ್ರ ಕೊಡೋದು, ತೆಗೆದುಕೊಳ್ಳೋದು. ಅದಾದ ಮೇಲೂ ಸಹಿತ ಒಂದು ವೇಳೆ ಈ ತರಹದ ವರದಕ್ಷಿಣೆಯನ್ನು ಹೆಂಡತಿಯ ತಂದೆ ತಾಯಿ, ಹೆಂಡತಿಯ ಅಣ್ಣ ಅವರಿಂದ ನಾನು ಪಡೆದುಕೊಳ್ಳಬೇಕು, ಅವರಿಂದ ಪಡೆದುಕೊಂಡೇ ನಾನು ಜೀವನ ನಡೆಸಬೇಕು ಅನ್ನೋ ಮನೋಭಾವನೆ ಪಡೆದುಕೊಂಡಿರುವಂತಹ ಗಂಡ ಇದ್ದ ಅಂತಂದರೆ ಅಲ್ಲಿ ಅದು ಸಮಸ್ಯೆ ಆಗ್ತದೆ. ಈ ಒಂದು ಆಸ್ಪೆಕ್ಟ್ ಇದ್ದರೆ ಡೌರಿ ಆಗ ವಿವಾಹ ವಿಚ್ಛೇದನಕ್ಕೆ ಕಾರಣ ಆಗಬಹುದು. ಇದು ಇಲ್ಲ ಅಂತ ಇಟ್ಕೊಳ್ಳೋಣ. ಗಂಡ ಹೆಂಡತಿ ಇಬ್ಬರೂ ಕೂಡ ಜಾಬ್ ಮಾಡ್ಲಿಕ್ಕತ್ತಾರ, ಇಬ್ಬರೂ ಎಕನಾಮಿಕಲಿ ಇಂಡಿಪೆಂಡೆಂಟ್ ಹಾರ. ಆ ಸಂದರ್ಭದಲ್ಲಿ ವಿವಾಹ ವಿಚ್ಛೇದನೆ ಅವರಿಬ್ಬರ ನಡುವೆ ಆಗ್ತದೆ ಅಂತಂದರೆ ಏನು ಕಾರಣ ಇರಬಹುದು? ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಒಂದು. ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ನಾವು ಹೇಳಿದಾಗ ಇದು ಕೇಳಲಿಕ್ಕೆ ನಮಗೇನು ಅನ್ನಿಸ್ತದೆ? ಭಾಳ ಸಣ್ಣದು ಅನ್ನಿಸ್ತದೆ. ಆದರೆ ವೈವಾಹಿಕ ಜೀವನದ ಅಡಿಪಾಯ ಯಾವುದು ಅಂತಂದರೆ ಹೊಂದಾಣಿಕೆ. ಮ್ಯೂಚುವಲ್ ಕೋಆರ್ಡಿನೇಷನ್ ಈಸ್ ದಿ ಫೌಂಡೇಶನ್ ಫಾರ್ ದಿ ಸ್ಟ್ರಾಂಗ್ ಆ್ಯಂಡ್ ಕಾಂಕ್ರೀಟ್ ಮ್ಯಾರಿಡ್ ಲೈಫ್ ಫಾರ್ ಬೋತ್ ದಿ ಸ್ಪೌಸಸ್. ಪತಿ ಪತ್ನಿಯರಿಗೆ ಬಹಳ ದೀರ್ಘಾವಧಿಯವರೆಗೆ ತಾವು ವೈವಾಹಿಕ ಜೀವನವನ್ನು ಒಳ್ಳೆ ರೀತಿಯಲ್ಲಿ ನಡೆಸಬೇಕು ಅಂತಂದರೆ ಅವರಿಬ್ಬರ ನಡುವೆ ಹೊಂದಾಣಿಕೆ ಇರಲೇಬೇಕು. ಇಬ್ಬರೂ ಕೂಡ ಬೇರೆ ಬೇರೆ ಕುಟುಂಬದವರು ಇರ್ತಾರೆ, ಬೇರೆ ಬೇರೆ ರೀತಿಯಾಗಿ ಬೆಳೆದು ಬಂದಿರ್ತಾರೆ. ಇಬ್ಬರ ಆಸಕ್ತಿಗಳು, ಅಭಿರುಚಿಗಳು, ಜೀವನದ ದೃಷ್ಟಿಕೋನ ಬೇರೆಯೇ ಇರ್ತಾವೆ. ಒಂದೇ ಸಿಕ್ಕರೆ ಇಬ್ಬರೂ ಆ ಗಂಡ ಹೆಂಡತಿಯಷ್ಟು ಪುಣ್ಯವಂತರು ಯಾರೂ ಅಲ್ಲ. ಒಂದೇ ತರಹದ ಮನೋಭಾವನೆ, ಒಂದೇ ತರಹದ ಆಸಕ್ತಿ, ಒಂದೇ ತರಹದ ಜೀವನ ದೃಷ್ಟಿಕೋನ ಸಾಮಾನ್ಯವಾಗಿ ಇರಂಗಿಲ್ಲ. ಹೀಗಿದ್ದಾಗೇ ಹೊಂದಾಣಿಕೆ ಮಾಡಿಕೊಳ್ಳೋ ಅವಶ್ಯಕತೆ ಜಾಸ್ತಿ ಬೀಳ್ತದೆ. ಸೊ ಹೊಂದಾಣಿಕೆಯನ್ನು ಮಾಡಿಕೊಳ್ಳಲೇಬೇಕಾಗ್ತದೆ. ಪತಿ ಪತ್ನಿಯ ಸಲುವಾಗಿ ಹೊಂದಾಣಿಕೆಯನ್ನು ಮಾಡಿಕೊಳ್ಳಬೇಕು, ಪತ್ನಿ ಪತಿಯ ಸಲುವಾಗಿ ಹೊಂದಾಣಿಕೆಯನ್ನು ಮಾಡಿಕೊಳ್ಳಬೇಕು. ಆಮೇಲೆ ಎಲ್ಲಕ್ಕಿಂತ ದೊಡ್ಡದೇನು ಅಂತಂದರೆ ಕೆಲವು ಸಣ್ಣ ಪುಟ್ಟ ವಿಷಯಗಳಲ್ಲಿ ತ್ಯಾಗ ಮಾಡಬೇಕು ಅನ್ನೋ ಮನೋಭಾವನೆ ಇಬ್ಬರಲ್ಲೂ ಇರಬೇಕು. ಯಾರ ಸಲುವಾಗಿ ತ್ಯಾಗ ಮಾಡ್ತಿರ್ತಾರೆ? ಗಂಡ ತ್ಯಾಗ ಮಾಡ್ದ ಅಂದರೆ ಹೆಂಡತಿ ಸಲುವಾಗಿ ಮಾಡ್ತಿರ್ತಾನೆ. ಹೆಂಡತಿ ತ್ಯಾಗ ಮಾಡಿದ್ಲು ಅಂತಂದರೆ ಗಂಡನ ಸಲುವಾಗಿ ಅವಳು ತ್ಯಾಗ ಮಾಡ್ತಿರ್ತಾಳೆ. ಸೊ ಸ್ವಲ್ಪ ತ್ಯಾಗ ಮನೋಭಾವನೆ ಮತ್ತು ನಾನು ಹೊಂದಾಣಿಕೆ ಮಾಡಿಕೊಳ್ಳಬೇಕು ಅನ್ನೋ ಮನೋಭಾವನೆ ಇದ್ದಾಗ ವೈವಾಹಿಕ ಜೀವನ ಸರಿಯಾಗಿ ನಡೀತದೆ. ಇಲ್ಲ ಅಂತಂದರೆ ಆ ವೈವಾಹಿಕ ವಿಚ್ಛೇದನ ಆಗಿಬಿಡ್ತದೆ. ಸೊ ಇತ್ತೀಚೆಗೆ ಯುವಕರಲ್ಲಿಯೇ ವೈವಾಹಿಕ ವಿಚ್ಛೇದನೆ ಯಾಕೆ ಜಾಸ್ತಿ ಆಗ್ತಾ ಇದೆ ಅನ್ನೋ ಸಂಶೋಧನೆಯನ್ನು ಒಬ್ಬ ಸಾಮಾಜಿಕ ಸಂಶೋಧಕ ಮಾಡೋದಕ್ಕೆ ಶುರು ಮಾಡ್ದ ಅಂತಂದರೆ ಆತ ತನ್ನ ಸಂಶೋಧನೆಯಲ್ಲಿ ನೈತಿಕತೆಯನ್ನು ಇಟ್ಟುಕೊಂಡಿರಬೇಕು ಅಂತ. ಏನು ನೈತಿಕತೆ?
ಇರುವ ವಿಷಯವನ್ನು ಇದ್ದಂತೆ ಪ್ರಸ್ತುತಪಡಿಸೋದು. ಯುವಕರಿದ್ದಾರೆ, ಈ ತರಹದ ತಪ್ಪುಗಳನ್ನು ಮಾಡಲಿಕ್ಕತ್ತಾರ, ಅಲ್ಲಿ ಬಹಳ ಅನೈತಿಕವಾಗಿರ್ತಕ್ಕಂಥ ಚಟುವಟಿಕೆಗಳು ನಡೀತಾ ಇದ್ದರೆ ಸಂಶೋಧನೆಯಲ್ಲಿ ನಾನು ಹೇಳ್ತಾ ಇರೋದು, ಪತಿ ಪತ್ನಿಯರ ಸಂಬಂಧದಲ್ಲೆಲ್ಲ ಸಂಶೋಧನೆ ಮಾಡುವಲ್ಲಿ ಆತ ನೈತಿಕತೆಯನ್ನು ಇಟ್ಟುಕೊಂಡು ಸಂಶೋಧನೆಯನ್ನು ಮಾಡಬೇಕು. ಉದಾಹರಣೆಗಾಗಿ ಸಂಶೋಧನೆ ಮಾಡುವವರು ಪುರುಷರಿದ್ದು ಪುರುಷರದ್ದೇ ತಪ್ಪುಗಳು ಬಹಳ ಅವ ಅಂತ ಸಂಶೋಧನೆಯಿಂದ ಗೊತ್ತಾಯಿತು ಅಂತ ಇಟ್ಟುಕೊಳ್ಳಿ. ತಾನೇ ಸ್ವತಃ ಪುರುಷನಿರೋದರಿಂದ ಆ ಎಲ್ಲ ವಿಷಯಗಳನ್ನು ಮರೆಮಾಚಿ ಸ್ತ್ರೀಯರದ್ದೇ ತಪ್ಪು ಜಾಸ್ತಿ ಅದ ಅಂತ ತೋರಿಸಿದರೆ ಆಗ ತಾನು ತನ್ನ ನೈತಿಕ ಜವಾಬ್ದಾರಿಯನ್ನು ಒಬ್ಬ ಸಂಶೋಧಕನಾಗಿ ಆತ ನಿಭಾಯಿಸ್ತಾ ಇಲ್ಲ ಅಂತ ಅರ್ಥ. ಅದರ ಜೊತೆಗೆ ವಸ್ತುನಿಷ್ಠತೆಯು ಸಹಿತ ಆತ ಕಾಪಾಡಿಕೊಂಡು ತನ್ನ ಅಧ್ಯಯನದಲ್ಲಿ ಹೋಗ್ತಾ ಇಲ್ಲ ಅನ್ನೋದು ಸಹಿತ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ನಾವು ಸಂಶೋಧನೆಯಲ್ಲಿ ನೈತಿಕತೆ ಅಂತಂದಾಗ ಒಂದು ಇದಾಗ್ತದೆ. ಇನ್ನೂ ಕೆಲವು ನೈತಿಕತೆಗಳು ಸಂಶೋಧನೆಯಲ್ಲಿ ಏನು ಅಂತಂದರೆ, ಸಂಶೋಧನೆ ಯಾವ ವ್ಯಕ್ತಿ ಮಾಡ್ತಾ ಇರ್ತಾನೋ ಆತನೇ ತಾನು ಫೀಲ್ಡ್ ವರ್ಕನ್ನು ಕೈಗೊಳ್ಳಬೇಕು ಅಂತ. ಈಗ ಇದೇ ವಿವಾಹ ವಿಚ್ಛೇದನೆ ಆಗಿರುವಂತಹ ವಿಚ್ಛೇದಿತರೇ ಫಲಾನುಭವಿಗಳು ಒಂದು ಸಂಶೋಧನೆಗಿದ್ದಾಗ ಆ ವಿಚ್ಛೇದಿತರ ಲಿಸ್ಟನ್ನು ತೆಗೆದುಕೊಂಡು ಆ ವಿಚ್ಛೇದಿತರ ಅಡ್ರೆಸ್ಸು ಅವ್ರ ಕಾಂಟ್ಯಾಕ್ಟ್ ನಂಬರ್ಸ್ ತೆಗೆದುಕೊಂಡು ವಿಚ್ಛೇದಿತರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರಿದ್ದಲ್ಲಿ ಹೋಗಿ ನಾವು ತಯಾರು ಮಾಡಿರುವಂತಹ ಒಂದು ಸಂದರ್ಶನ ಸೂಚಿ, ಆ ಸಂದರ್ಶನ ಸೂಚಿಯಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಅವ್ರ ಜೊತೆಗೆ ಚರ್ಚೆ ಮಾಡ್ತಾ ಆ ಪ್ರಶ್ನೆಗಳ ಉತ್ತರಗಳನ್ನು ಪಡೆದುಕೊಂಡು ಅವುಗಳನ್ನು ಆ ಸಂದರ್ಶನ ಸೂಚಿಯಲ್ಲಿ ಬರೆದು ಆಮೇಲೆ ನಾವು ಆ ಎಲ್ಲ ಸಂದರ್ಶಕರ ಹತ್ರ ಹೋಗಿ ಮಾಹಿತಿಯನ್ನು ಸಂಗ್ರಹ ಮಾಡಿದ ಮೇಲೆ ಸಂಗ್ರಹ ಮಾಡಿರುವ ಮಾಹಿತಿಯ ವರ್ಗೀಕರಣವನ್ನು ನಾವು ಸ್ವತಃ ಟ್ಯಾಬ್ಯುಲೇಷನ್ ಮಾಡಿ ವರ್ಗೀಕರಣವನ್ನು ಮಾಡಿ ಅದಾದ ಮೇಲೆ ಸಾಮಾನ್ಯೀಕರಣವನ್ನು ಮಾಡಿ ಅದಾದ ಮೇಲೆ ಆ ಸಾಮಾನ್ಯೀಕರಣ ಮಾಡಿರುವಂತಹದ್ದನ್ನು ಪುನರ್ ಪರಿಶೀಲನೆಯನ್ನು ಮಾಡಿ ಆ ಸಾಮಾನ್ಯೀಕರಣ ಸರಿಯಂತ ಪರೀಕ್ಷೆ ಮಾಡಿದ ಮೇಲೂ ಸಹಿತ ನಮಗೆ ಕಂಡು ಬಂದಾಗ ಆಗ ನನ್ನ ಅಧ್ಯಯನದಿಂದ ಕಂಡುಕೊಂಡಿರ್ತಕ್ಕಂಥ ಅಂಶಗಳು ಅಂತ ಸಾಮಾನ್ಯವಾಗಿ ನಾವು ಹೇಳಬೇಕೇ ವಿನಃ ನಾವು ಎಲ್ಲೋ ಒಂದು ಕಡೆಗೆ ಕೂತು ಫೀಲ್ಡ್ ವರ್ಕಿಗೆ ಯಾರಿಗೋ ಒಬ್ಬರಿಗೆ ಹಚ್ಚಿ ಟ್ಯಾಬ್ಯುಲೇಷನ್ ಮಾಡಲಿಕ್ಕೆ ಮತ್ತೊಬ್ಬರಿಗೆ ಯಾರಿಗೋ ಕೊಟ್ಟು ಇಷ್ಟೆಲ್ಲ ಮಾಹಿತಿಗಳನ್ನು ಮತ್ತೊಬ್ಬರಿಗೆ ಯಾರಿಗೋ ಒಯ್ದು ಕೊಟ್ಟು ಅವರು ನಮಗೊಂದು ಥೀಸಿಸ್ ಬರೆದು ಕೊಡ್ರಿ ಅಂಥೇಳಿ ಥೀಸಿಸ್ ಬರೆಸಿಕೊಳ್ಳೋದೇನದಲ್ಲ, ಅದು ತಾವು ಅದರಲ್ಲಿ ನೈತಿಕತೆಯನ್ನು ಪಾಲಿಸ್ತಾ ಇಲ್ಲ ಅಂತ ಅರ್ಥ ಆಗುತ್ತೆ. ಸಾಮಾಜಿಕ ವಿಜ್ಞಾನಿಗಳಿಗೆ ಸಂಬಂಧಪಟ್ಟಂತೆ ಇದು ಆದರೆ ಇನ್ನು ನೈಸರ್ಗಿಕ ವಿಜ್ಞಾನಿಗಳ ಒಂದು ಸಂಶೋಧನೆಗಳನ್ನು ನಾವು ತೆಗೆದುಕೊಂಡಾಗ ನೈತಿಕತೆಯನ್ನು ಅವರೂ ಸಹಿತ ಕಾಪಾಡಿಕೊಂಡು ಬರಲೇಬೇಕಾಗುತ್ತೆ. ಈ ನೈಸರ್ಗಿಕ ವಿಜ್ಞಾನಿಗಳಿಗೆ ನೈತಿಕತೆ ಯಾವ ರೀತಿ ಇರಬೇಕು? ಸಾಮಾಜಿಕ ವಿಜ್ಞಾನಿಗಳಿಗೆ ನೈತಿಕತೆ ಇರಬೇಕು. ಸಾಮಾಜಿಕ ವಿಜ್ಞಾನಿಗಳಂತೂ ಹೇಳಿದೆ ನಾನು. ನೈಸರ್ಗಿಕ ವಿಜ್ಞಾನಿಗಳಿಗೆ ಹೇಗೆ ನೈತಿಕತೆ ಇರಬೇಕು? ಯಾವುದಾದ್ರೂ ಒಂದು ನೈಸರ್ಗಿಕ ವಿಜ್ಞಾನದ ಸಂಶೋಧನೆ ಉದಾಹರಣೆಯನ್ನು ಕೊಡಬಹುದಾ? ಅಟಾಮ್ ಬಾಂಬ್ಗಳನ್ನು ಕಂಡುಹಿಡಿದಿದ್ದಾರೆ. ಅಟಾಮಿಕ್ ಎನರ್ಜಿ ಅದರ ಮೂಲಕವಾಗಿ ತಯಾರಾಗುವಂತಹ ಅಟಮ್ ಬಾಂಬ್. ಈ ಅಟಾಮಿಕ್ ಅಥವಾ ಆಟಮ್ಸ್ಗಳನ್ನು ತಯಾರು ಮಾಡುವಂತಹ ವಿಜ್ಞಾನಿಗಳಿಗೆ ನೈತಿಕತೆ ಏನಿರಬೇಕು ಅಂತಂದರೆ ಅದರ ಸದುಪಯೋಗವೇ ಜಾಸ್ತಿ ಆಗುವಂತೆ ಅವರು ನೋಡ್ಕೊಳ್ಬೇಕೇ ವಿನಃ ಅದರ ದುರುಪಯೋಗ ಆಗುವಂತೆ ಅವರು ನೋಡ್ಕೊಳ್ಬಾರ್ದು. ಸೊ ನೈತಿಕತೆ ಅಂತಂದಾಗ ನಾವು ಈಗ ನಿಮಗೆ ಇನ್ನೊಂದು ಉದಾಹರಣೆ ಕೊಡಬೇಕು ಅಂತಂದ್ರೆ, ಎಂಜಿನಿಯರಿಂಗ್ ಕೋರ್ಸ್
ಇದು ಸೈಂಟಿಫಿಕ್ ಕೋರ್ಸು ಅಥವಾ ಅಲ್ವೋ? ವೈಜ್ಞಾನಿಕವಾಗಿ ವಿಷಯಗಳು ಅದರಲ್ಲಿ ಅವನೋ ಇಲ್ವೋ? ವೈಜ್ಞಾನಿಕವಾಗಿಯೇ ಇವೆ. ಎಂಜಿನಿಯರಿಂಗ್ ಅನ್ನೋದೊಂದು ಸೈಂಟಿಫಿಕ್ ಕೋರ್ಸ್. ಅದು ಎಂಜಿನಿಯರಿಂಗ್ದಲ್ಲಿ ಬೇಕಾದಷ್ಟು ಬ್ರಾಂಚಸ್ ಅವ. ಇವತ್ತು ಮೊದಲು ಭಾಳ ಕಡಿಮೆ ಇದ್ದವು. ಇವತ್ತು ಮೆಕ್ಯಾನಿಕಲ್ ಅದ, ಆಟೋಮೊಬೈಲ್ ಅದ, IP ಅಂತ ಒಂದದ, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಒಂದದ, E&C ಅಂತದ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಅಂತದ, CS ಕಂಪ್ಯೂಟರ್ ಸೈನ್ಸ್ ಅದ, IS ಇನ್ಫಾರ್ಮೇಷನ್ ಸೈನ್ಸ್ ಅಂತದ, CCT ಅಂತ ಒಂದದ, ಸಿಮೆಂಟ್ ಆ್ಯಂಡ್ ಸೆರಾಮಿಕ್ ಟೆಕ್ನಾಲಜಿ ಅಂತ ಇದಕ್ಕೆ CCT ಅಂತದ. ಹಿಂಗೆ ಬೇರೆ 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 ಬ್ರಾಂಚಸ್ಗಳಲ್ಲಿ ಎಂಜಿನಿಯರಿಂಗ್ ಕೋರ್ಸನ್ನು ಮುಗಿಸಿರ್ತಕ್ಕಂಥವರು ಮುಂದೆ ತಾವು ತಮ್ಮ ಕೆಲಸವನ್ನು ಮಾಡ್ತಾ ಇರೋ ಸಂದರ್ಭದಲ್ಲಿ ನೈತಿಕತೆಯನ್ನು ಹೇಗೆ ಕಾಪಾಡಿಕೊಂಡು ಹೋಗಬೇಕು ಅನ್ನೋದಕ್ಕೆ ನಿಮಗೆ ಉದಾಹರಣೆಯನ್ನು ಕೊಡಬೇಕು ಅಂತಂದರೆ, ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಒಬ್ಬ ಎಂಜಿನಿಯರ್ ಬೇಕು ನಮಗೆ. ಯಾವ ಎಂಜಿನಿಯರ್ ಬೇಕು? ಒಬ್ಬ ಸಿವಿಲ್ ಎಂಜಿನಿಯರ್ ನಮಗೆ ಬೇಕು. ಸಿವಿಲ್ ಬ್ರಾಂಚದಲ್ಲಿ ಎಂಜಿನಿಯರಿಂಗ್ ಕೋರ್ಸ್ ಮುಗಿಸಿರ್ತಕ್ಕಂಥವನಿಗೆ ಒಂದು ಸ್ಟ್ರಕ್ಚರು, ಒಂದು ಕಟ್ಟಡ, ಒಂದು ಮನೆ ಕಟ್ಟಬೇಕಾದ್ರೆ ಅದರದ್ದು ಜಾಗ ಎಷ್ಟದ, ಆಮೇಲೆ ಆ ಜಾಗಕ್ಕೆ ತಕ್ಕಂತೆ ಎಷ್ಟೆಷ್ಟು ದೊಡ್ಡ ದೊಡ್ಡ ರೂಮ್ಗಳನ್ನು ನಾವು ಮಾಡಲಿಕ್ಕತ್ತೀವಿ, ಅವನ್ನು ಕಟ್ಟುವಾಗ ಎಷ್ಟು ಫ್ಲೋರ್ ಕಟ್ಟಬೇಕಂತೀವಿ, ಇವೆಲ್ಲವುಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಆತ ನಾವು ಯೂಸ್ ಮಾಡ್ತಕ್ಕಂಥ ಸ್ಟೀಲ್ ರಾಡ್ ಏನು ಸೈಜ್ ಇರಬೇಕು, ಸಿಮೆಂಟ್ ಎಷ್ಟು ಯೂಸ್ ಮಾಡಬೇಕು, ಕಾಂಕ್ರೀಟ್ ಯಾವ ಸೈಜಿಂದ ಯೂಸ್ ಮಾಡಬೇಕು, ಎಷ್ಟು ಆಳ ಹೊಡೆದು ನಾವು ಪಿಲ್ಲರ್ಗಳನ್ನು ಹಾಕಬೇಕು, ಇದೆಲ್ಲ ಅವನಿಗೆ ಗೊತ್ತಿರ್ತದೆ. ಅವನಿಗೇ ನಾವು ಗೊತ್ತಾಕೊಟ್ವಿ ಅಂತ ಇಟ್ಕೊಳ್ರಿ. ಇಷ್ಟೆಲ್ಲ ಮಾಡಬೇಕು ಅಂತ ಗೊತ್ತಾಕೊಟ್ಟಾಗ ಆತನ ನೈತಿಕ ಜವಾಬ್ದಾರಿ ಏನದ ಅಂತಂದ್ರೆ, ನಮಗೇನು ಹೇಳಿರ್ತಾನೆ, ಏನು ಅಗ್ರಿಮೆಂಟ್ ಮಾಡಿಕೊಂಡಿರ್ತಾನೆ ಅದೇ ಮಟೀರಿಯಲ್ ಯೂಸ್ ಮಾಡಿದರೆ ಆತ ನೈತಿಕತೆಯನ್ನು ಕಾಪಾಡಿಕೊಂಡು ತನ್ನ ಕೆಲಸದ ನಿರ್ವಹಣೆಯನ್ನು ಮಾಡ್ತಾ ಇದ್ದಾನೆ ಅಂತ ಅರ್ಥ. ಆತ 4 ವರ್ಷ 5 ವರ್ಷ ಏನು ಇಂಜಿನಿಯರಿಂಗ್ ಓದಿ ಅನುಭವ ಪಡೆದುಕೊಂಡಿರ್ತಾನೋ ಆ ಅನುಭವದ ಆಧಾರದ ಮೇಲೆ ಆತ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಬೇಕು ಅಂತ ಇರ್ತದೋ ಅಷ್ಟನ್ನು ಉಪಯೋಗ ಮಾಡಿದರೆ ತಾನು ತನ್ನ ಪ್ರೊಫೆಷನ್ನಲ್ಲಿ, ತನ್ನ ವೃತ್ತಿಯಲ್ಲಿ ನೈತಿಕತೆಯನ್ನು ಆತ ಕಾಪಾಡಿಕೊಂಡು ಬಂದಿದ್ದಾನೆ ಅಂತ ಅರ್ಥ. ಇಲ್ಲಿ ಸಂಶೋಧನೆ ಅದ, ಸಂಶೋಧನೆಯಲ್ಲಿ ನೈತಿಕತೆ ಅಂತ ನಾನು ಹೇಳಿದೆ. ಸೊ ಆ ಸಂಶೋಧನೆಗಳ ಮೂಲಕವಾಗಿಯೇ ನಾವಿವತ್ತು ಕಟ್ಟಡಗಳನ್ನು ಸ್ಟೀಲ್ ರಾಡ್ಸ್ಗಳನ್ನು ಯೂಸ್ ಮಾಡಿ ಪಿಲ್ಲರ್ಸ್ಗಳನ್ನು ಹಾಕಿ ಕಟ್ಟಲಿಕತ್ತೀವಿ. ಒಂದು 200 ವರ್ಷದ ಹಿಂದೆ ನಮ್ಮ ದೇಶದಲ್ಲಿ ಕಟ್ಟಿರ್ತಕ್ಕಂಥ ಮನೆಗಳು ಪಿಲ್ಲರ್ ಹಾಕಿ ಕಟ್ಟಿದ್ದವ ಏನು? ಇಲ್ವಲ್ಲ. ಸೊ ಆಗ ಈ ಒಂದು ಸಂಶೋಧನೆ ಆಗಿದ್ದಿಲ್ಲ, ಈ ತಂತ್ರಜ್ಞಾನ ಬಂದಿದ್ದಿಲ್ಲ. ಆ ಕಾರಣಕ್ಕಾಗಿ ಈ ಒಂದು ಉದಾಹರಣೆಯನ್ನು ನಾನು ಸಂಶೋಧನೆಯಲ್ಲಿ ನೈತಿಕತೆ ಬೇಕು ಅನ್ನೋ ವಿಷಯದಲ್ಲಿ ಕೊಟ್ಟೆ. ನೆಕ್ಸ್ಟು ಶಿಕ್ಷಣಕ್ಕೆ ಉಪಯೋಗವಾಗುವ ಸಂಶೋಧನೆಗಳು. ಶಿಕ್ಷಣಕ್ಕೆ ಉಪಯೋಗವಾಗುವ ಸಂಶೋಧನೆಗಳು ಸಾಮಾಜಿಕ ಜವಾಬ್ದಾರಿಯಲ್ಲಿ ಇದು ಬಹಳ ಪ್ರಮುಖವಾದ ಸಾಮಾಜಿಕ ಜವಾಬ್ದಾರಿ ವಿಜ್ಞಾನದ್ದು. ವಿಜ್ಞಾನದಲ್ಲಿ ಆಗುವಂತಹ ಎಲ್ಲ ಸಂಶೋಧನೆಗಳು ಶಿಕ್ಷಣಕ್ಕೆ ಉಪಯೋಗ ಆಗಬೇಕು. ಎಲ್ಲದರಲ್ಲಿ ಬಹಳ ಪ್ರಮುಖವಾದದ್ದು ಇದು ಅಂತ ನಾನು ಯಾಕೆ ಹೇಳಿದೆ ಅಂತಂದರೆ, ಯಾವ ಸಮಾಜದಲ್ಲಿ ಒಳ್ಳೆಯ ಶಿಕ್ಷಣವನ್ನು ಕೊಡಲಾಗ್ತದೆಯೋ ಆ ಸಮಾಜವೇ ಮುಂದೆ ಒಳ್ಳೆಯ ಸಮಾಜ ಆಗೋದಕ್ಕೆ ಸಾಧ್ಯ ಇದೆ. ಆ ಸಮಾಜವೇ ತನ್ನ ಏಳಿಗೆಯನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಅದ. ಆ ಸಮಾಜದಲ್ಲಿನೇ ಎಲ್ಲ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಗಳು ಆಗೋದಕ್ಕೆ ಸಾಧ್ಯ ಇದೆ. ಸೊ ಎಲ್ಲದಕ್ಕೂ ಮೂಲ ಯಾವುದು? ಶಿಕ್ಷಣ. ಶಿಕ್ಷಣದಲ್ಲಿ ನಾವು ಇವತ್ತಿನ ಪ್ರಸ್ತುತ ಪರಿಸ್ಥಿತಿಯನ್ನು ನೋಡಿದಾಗ ಆಫ್ಲೈನ್ ಆನ್ಲೈನ್ ಶಿಕ್ಷಣ ಬಂತು. ಅಂದರೆ ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿನಿಯರಿಗೆ ಆನ್ಲೈನ್ ಶಿಕ್ಷಣ ಆಲ್ಮೋಸ್ಟ್ ಕಡ್ಡಾಯವಾಯಿತು ಕೊರೋನಾದಿಂದ ಉಂಟಾಗಿರ್ತಕ್ಕಂಥ ಲಾಕ್ಡೌನ್ದಿಂದಾಗಿ. ಮುಂಚೆಯೂ ಕೂಡ ಆನ್ಲೈನ್ ಎಜುಕೇಷನ್ ಇತ್ತು, ಆನ್ಲೈನ್ ಎಜುಕೇಷನ್ ನಡೀಲಿಗತ್ತಿತ್ತು.
ಆನ್ಲೈನ್ ಟ್ರೈನಿಂಗ್ ಆಗ್ತಾವ, ಆನ್ಲೈನ್ ಎಜುಕೇಷನ್ನು ಇದೆಲ್ಲ ನಡೀತಿತ್ತು. ಆದರೆ ಅದರ ಪ್ರಮಾಣ ಬಹಳ ಕಡಿಮೆ ಇತ್ತು. ಯಾವಾಗ ವಿಜ್ಞಾನದಲ್ಲಿ ಆಗಿರತಕ್ಕಂಥ ಸಂಶೋಧನೆಗಳಿಂದಾಗಿ ತಂತ್ರಜ್ಞಾನದ ಬಳಕೆಯನ್ನು ಮಾಡಿಕೊಂಡು ಅದರ ಉಪಯೋಗವನ್ನು ಶಿಕ್ಷಣ ಕೊಡೋದ್ರ ಸಲುವಾಗಿಯೂ ಸಹಿತ ಬಳಸೋದಕ್ಕೆ ಶುರು ಮಾಡಿದೆವೋ, ಆಗ ನಾವು ಶಿಕ್ಷಣಕ್ಕೂ ಕೂಡ ಯಾವುದೇ ಒಂದು ಅಡೆತಡೆ ಇಲ್ಲದೇನೆ ಶಿಕ್ಷಣವನ್ನು ನಾವು ಮುಂದುವರಿಸಬಹುದು ಅನ್ನೋ ಒಂದು ವಿಶ್ವಾಸ ಬಂತು. ಈಗ ಶಿಕ್ಷಣ ಅನ್ನೋದನ್ನು ನಾವು ನೋಡಿದಾಗ ನಾವು ಕೆಲವು ವೆಬ್ಸೈಟ್ಸ್ ವೆಬಿನಾರ್ ಅಂತದ, ವೆಬೆಕ್ಸ್ ಅಂತದ, ಸಿಸ್ಕೋ ಅಂತದ, ಇವುಗಳ ಮೂಲಕವಾಗಿ ಝೂಮ್ ಅದ, ಇವುಗಳ ಮೂಲಕವಾಗಿ ನಾವು ಆನ್ಲೈನ್ ಮೀಟಿಂಗ್ಗಳನ್ನು ಕಂಡಕ್ಟ್ ಮಾಡಬಹುದು, ಆನ್ಲೈನ್ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡಬಹುದು. ಮುಂಚೆ ಬೇರೆ ಬೇರೆ ಸಂಘಟನೆಗಳಲ್ಲಿ ಕೆಲಸದ ನಿರ್ವಹಣೆ ಮಾಡ್ತಕ್ಕಂಥ ವ್ಯಕ್ತಿಗಳು ಮೀಟಿಂಗ್ ಮಾಡಬೇಕು ಅಂತಂದರೆ ಹೆಡ್ ಆಫೀಸ್ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ಕಂಪ್ನಿಯ ಎಲ್ಲ ಎಂಪ್ಲಾಯೀಸ್ ಕುಡ್ಕೊಂಡು ಮೀಟಿಂಗ್ ಮಾಡಬೇಕು ಅಂತಂದರೆ ಬೆಂಗಳೂರಿಗೆ ಅವ್ರಿಗೆ ಕರೀತಿದ್ರು. ಇವರು ಬೆಂಗಳೂರಿಗೆ ಹೋಗ್ತಿದ್ರು. ಬೆಂಗಳೂರಿಗೆ ಹೋಗಿ ಮೀಟಿಂಗ್ ಮುಗಿಸ್ಕೊಂಡು ಬರಬೇಕು ಅಂತಂದರೆ 2 ದಿಂದ 3 ದಿವಸ ಸಮಯ ಹೋಗ್ತಿತ್ತು. ಅಲ್ಲಿ ಒಂದು ಹೋಟೆಲ್ ಬುಕ್ ಮಾಡ್ತಿದ್ರು, ಹೋಟೆಲ್ದಲ್ಲಿ ಒಂದು ಹಾಲ್ ಬುಕ್ ಮಾಡ್ತಿದ್ರು. ಅವರ ಸಲುವಾಗಿ ಬಂದವರ ಸಲುವಾಗಿ ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನದ ಊಟ, ಒಂದು ವೇಳೆ ಆ ಮೀಟಿಂಗು ಸಾಯಂಕಾಲ ರಾತ್ರಿವರೆಗೂ ಸಹಿತ ಮುಂದುವರೆದರೆ ರಾತ್ರಿಯ ಊಟವೂ ಕೂಡ ಅಲ್ಲೇ. ಇಷ್ಟೆಲ್ಲ ಮುಗಿಸಿಕೊಂಡು ಮಾಡಿಕೊಂಡು ಮತ್ತೆ ವಾಪಸ್ ಆ ಒಂದು ಕಂಪನಿಯ ಎಲ್ಲ ಎಂಪ್ಲಾಯೀಸ್ಗಳು ತಮ್ಮ ತಮ್ಮ ಕೆಲಸದ ಊರುಗಳಿಗೆ ಬಂದುಬಿಡೋದು. ಹೋಗೋ ಬರೋ TADA, ಅಲ್ಲಿ ಆಗೋ ಖರ್ಚು, ಇವೆಲ್ಲ ಸಂಪೂರ್ಣವಾಗಿ ಉಳಿತಾ ಬಂತು ಯಾವಾಗ ಆನ್ಲೈನ್ ಮೀಟಿಂಗ್ಗಳನ್ನು ಈ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವೆಬ್ಸೈಟ್ಗಳಲ್ಲಿ ಮಾಡೋದಕ್ಕೆ ಶುರು ಮಾಡಿದರು. ಸೊ ಮೀಟಿಂಗ್ ಆ್ಯಪ್ಸ್ಗಳಿವೆ. ಆ ಮೀಟಿಂಗ್ ಆ್ಯಪ್ಸ್ಗಳ ಮೂಲಕವಾಗಿ ಮೀಟಿಂಗನ್ನು ಲ್ಯಾಪ್ಟಾಪು, ಮೊಬೈಲು, ಸಿಸ್ಟಮ್ಗಳಲ್ಲಿ ಮಾಡೋದಕ್ಕೆ ಶುರು ಮಾಡಿದಾಗ ಅಲ್ಲಿ ಅವರಿಗೆ ಹೇಗೆ ಅನುಕೂಲ ಆಯಿತೋ ಅದೇ ರೀತಿ ನಮಗೆ ಶಿಕ್ಷಣಕ್ಕೆ ಉಪಯೋಗವಾಗುವಂಥ ಸಂಶೋಧನೆಗಳಲ್ಲಿ ಇವತ್ತು ನಾವು ಕಂಪ್ಯೂಟರು, ಲ್ಯಾಪ್ಟಾಪು ಮತ್ತು ಬಹಳ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದುಕೊಟ್ಟಿರುವಂತಹ ಮೊಬೈಲ್ಗಳ ಮೂಲಕವಾಗಿಯೇ ಇವತ್ತು ಆನ್ಲೈನ್ ಕ್ಲಾಸಸ್ಗಳು ಸಂಪೂರ್ಣವಾಗಿ ಯಾವುದೇ ರೀತಿಯ ಅಡೆತಡೆಗಳು ಇಲ್ಲದೇ ನಡೀತಾ ಇದ್ದದ್ದು ನಾವು ನೋಡ್ತೇವೆ. ಕಡ್ಡಾಯವಾಗಿ ಎಲ್ಲರಿಗೂ ಕೂಡ ಆನ್ಲೈನ್ ಕ್ಲಾಸಸ್ಗಳೇ ಶುರುವಾಗಿದ್ದರಿಂದ, ಆನ್ಲೈನ್ ಕ್ಲಾಸಸ್ಗಳೇ ನಡೀತಾ ಇರೋದರಿಂದ ಒಂದು ಕ್ಷೇತ್ರಕ್ಕೆ ಹೆಚ್ಚಿನ ಲಾಭ ಆಯಿತು. ಯಾವುದು ಅಂತಂದರೆ ಮೊಬೈಲ್ ಅಥವಾ ಸೆಲ್ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರಕ್ಕೆ. ಯಾಕೆಂದರೆ ಆಲ್ಮೋಸ್ಟ್ ಆಲ್ ಆಗಿ ಮೊಬೈಲ್ಗಳ ಬಿಕ್ರಿ, ಮೊಬೈಲ್ಗಳ ಮಾರಾಟ ಈ ಲಾಕ್ಡೌನ್ ಮುಗಿದ ಮೇಲೆ ಏನು ಎಲ್ಲ ಕ್ಲಾಸಸ್ಗಳು ಆನ್ಲೈನ್ ಶುರು ಆದವಲ್ಲ, ಆಗ ಮೊಬೈಲ್ಗಳ ಖರೀದಿಯು ಕೂಡ ಭಯಂಕರ ಶುರು ಆಯಿತು. ಭಾಳ ಬೂಮ್ ಬಂದುಬಿಡ್ತು ಮೊಬೈಲ್ ಮಾರಾಟಗಳಲ್ಲಿ. ಸೊ ಹೀಗೆ ಶಿಕ್ಷಣಕ್ಕೆ ಉಪಯೋಗವಾಗುವಂತಹ ಸಂಶೋಧನೆಗಳು ಇರಬೇಕು ಅಂತ. ನೆಕ್ಸ್ಟು ಸಮಾಜದ ಕಲ್ಯಾಣದ ದೃಷ್ಟಿಕೋನ. ನೆಕ್ಸ್ಟ್ ಬರ್ಕೋ. ಸಮಾಜದ ಕಲ್ಯಾಣದ ದೃಷ್ಟಿಕೋನ ಹೊಂದಿರುವ ಸಂಶೋಧನೆಗಳು. ಸಮಾಜದ ಕಲ್ಯಾಣದ ದೃಷ್ಟಿಕೋನ ಹೊಂದಿರುವ ಸಂಶೋಧನೆಗಳು. ಅಂದರೆ ಸಂಶೋಧನೆಯಿಂದ ಸಮಾಜದ ಏಳಿಗೆ ಆಗಬೇಕು, ಸಮಾಜದ ಕಲ್ಯಾಣ ಆಗಬೇಕು. ನಾನು ನಿಮಗೆ ಆಟಮದ ಸಂಶೋಧನೆ ಬಗ್ಗೆ ಹೇಳಿದ್ದೆ. ಹೀಗೆ ಅಟಾಮಿಕ್ ಎನರ್ಜಿಯನ್ನು ನಾವು ಬಳಕೆ ಮಾಡಿದರೆ ಅದು ಸಮಾಜದ ಕಲ್ಯಾಣಕ್ಕೆ, ಅಂದರೆ ಅದರಿಂದ ನಾವು ಎಲೆಕ್ಟ್ರಿಸಿಟಿ
ಪ್ರೊಡಕ್ಷನ್ ಮಾಡಬಹುದು ಅಟಾಮಿಕ್ ಎನರ್ಜಿಯಿಂದ. ಎಲೆಕ್ಟ್ರಿಸಿಟಿ ಒಂದು ನಾವು ತಯಾರು ಅಟಾಮಿಕ್ ಎನರ್ಜಿಯಿಂದ ಮಾಡೋದ್ರಿಂದ ಇದು ಹೆಂಗೆ ಸಮಾಜ ಕಲ್ಯಾಣದ ಕಾರ್ಯ ಆಗ್ತದೆ ಸರ್ ಅಂತ ನಿಮಗೆ ಸಂದೇಹ ಬರ್ಬೋದು. ಆದರೆ ಇವತ್ತಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಜೀವನವನ್ನು ನಡೆಸ್ತಾ ಇರೋ ಸಂದರ್ಭದಲ್ಲಿ ಎಲೆಕ್ಟ್ರಿಸಿಟಿ ಮೇಲೆ ನಮ್ಮ ಡಿಪೆಂಡೆನ್ಸಿ ಎಷ್ಟಾಗ್ಯದ ಅಂತಂದ್ರೆ, ಎಲೆಕ್ಟ್ರಿಸಿಟಿ ಇಲ್ಲ ಅಂದ್ರೆ ನಮಗೆ ಯಾವ ಕೆಲಸ ನಡೆಯಂಗಿಲ್ಲ ಅನ್ನುವಷ್ಟು ನಾವು ವಿದ್ಯುತ್ ಶಕ್ತಿಯ ಮೇಲೆ ಅವಲಂಬನೆಯನ್ನು ಪಡೆದುಕೊಂಡಿದ್ದೀವಿ. ಹೌದೋ ಇಲ್ಲ? ಒಂದು ವೇಳೆ ಬೆಳಗ್ಗೆ 6ರಿಂದ ಹಿಡಿದುಕೊಂಡು ರಾತ್ರಿ 10 ಗಂಟೆವರೆಗೆ ಕರೆಂಟ್ ಹೋಯಿತು ಅಂತಂದರೆ ಆಗ ನಮಗೆ ಗೊತ್ತಾಗ್ತದೆ ಕರೆಂಟಿನ ಇಂಪಾರ್ಟೆನ್ಸ್ ಎಷ್ಟದ ಅಂತ ಅನ್ನೋದು. ನಾವು ಬೆಳಗ್ಗೆ ಎದ್ದ ಮೇಲೆ ಸ್ನಾನ ಮಾಡಬೇಕಾದ್ರೆ ಬಿಸಿನೀರು ಬೇಕು ಅಂತಂದರೆ ಎಲೆಕ್ಟ್ರಿಕ್ ಗೀಝರ್ದ ಬಳಕೆ. ಅದಾದ ಮೇಲೆ ನಾವು ಊಟ ಮಾಡೋದರ ಸಲುವಾಗಿ ಅಡಿಗೆಯ ತಯಾರನ್ನು ಮಾಡ್ತಕ್ಕಂಥ ಮನೆಯಲ್ಲಿರುವ ತಾಯಿ ಅಥವಾ ಹೆಂಡತಿಯನ್ನು ನಾವು ತೆಗೆದುಕೊಂಡಾಗ ತಾನು ಅಡಿಗೆ ಮಾಡಬೇಕಾದ್ರೆ ಅವಳಿಗೆ ಮಿಕ್ಸರ್ದ ಬಳಕೆಯನ್ನು ಖಂಡಿತವಾಗಿ ಬೇಕೇ ಬೇಕಾಗ್ತದೆ. ಮಿಕ್ಸರ್ ಬೇಕು. ಆಮೇಲೆ ಇಂಡಕ್ಷನ್ ಒಲೆಗಳವ, ಅವುಗಳು ಸಹಿತ ಕರೆಂಟಿನ ಮೇಲೆ ನಡೀತಾವೆ. ಹೀಗೆ ಕರೆಂಟು ಅನ್ನೋದನ್ನು ನಾವು ತೆಗೆದುಕೊಂಡ್ರೆ, ವಿದ್ಯುತ್ ಶಕ್ತಿಯ ಬಳಕೆ ಅಂತ ನಾವು ತೆಗೆದುಕೊಂಡ್ರೆ, ಅದರ ಬಳಕೆ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಎಷ್ಟು ಮಾಡಲಿಕ್ಕತ್ತೀವಿ ಅಂತಂದರೆ, ಅದು ಇಲ್ಲ ಅಂತಂದರೆ ನಮ್ಮ ಜೀವನದಲ್ಲಿ ಅನೇಕ ತೊಡಕುಗಳು ಉಂಟಾಗೋದಕ್ಕೆ ಶುರು ಆಗ್ತವೆ. ಅವೆಲ್ಲವುಗಳ ಜೊತೆಗೆ ನಮ್ಮ ಆನ್ಲೈನ್ ಕ್ಲಾಸು ಸಹಿತ ಬಂದಾಗಿ ಹೋಗ್ತದೆ. ಯಾಕಂದರೆ ಮೊಬೈಲ್ ರೀಚಾರ್ಜ್ ಆಗಬೇಕು, ಚಾರ್ಜ್ ಇದ್ರೇ ಆನ್ಲೈನ್ ಕ್ಲಾಸು. ಚಾರ್ಜ್ ಆಗಬೇಕು ಅಂತಂದರೆ ಕರೆಂಟ್ ಮೂಲಕವಾಗಿಯೇ ಚಾರ್ಜ್ ಮಾಡ್ತೀವಿ. ಕರೆಂಟಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ಚಾರ್ಜ್ ಮಾಡಿಕೊಳ್ಳೋದ್ರ ಸಲುವಾಗಿ ಇವತ್ತೇನು ಬಂದವ ಮೊಬೈಲಿಗೆ ಚಾರ್ಜ್ ಮಾಡಲಿಕ್ಕೆ ಏನವ? ಪವರ್ ಬ್ಯಾಂಕ್ ಅವ. ಸೊ ಪವರ್ ಬ್ಯಾಂಕ್ ಹೆಂಗೆ ನಮ್ಮ ಬ್ಯಾಂಕ್ಗಳಲ್ಲಿ ನಮ್ಮ ಹಣ ಭದ್ರವಾಗಿರಲಿ ಅಂತ ಅಲ್ಲಿ ನಾವು ಡಿಪಾಸಿಟ್ ಮಾಡ್ತೀವೋ, ಪವರ್ ಬ್ಯಾಂಕಿಗೂ ಕೂಡ ನಾವು ಡಿಪಾಸಿಟ್ ಮಾಡಬೇಕಲ್ಲಿ. ಪವರನ್ನು ಡಿಪಾಸಿಟ್ ಮಾಡಬೇಕಾದ್ರೆ ಕರೆಂಟ್ ಬೇಕೋ ಅಲ್ಲೋ ಅದಕ್ಕೆ. ಸೊ ಹೀಗಾಗಿ ಕರೆಂಟ್ ನಮಗೆ ಬಹಳ ಅಂದರೆ ಬಹಳ ಅವಶ್ಯಕ. ಸೊ ಈ ರೀತಿಯಾಗಿ ಮೊದಲು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಬೇಕಾದರೆ ಜನರು ಕಾಲ್ನಡಿಗೆಯಲ್ಲಿ ಹೋಗ್ತಿದ್ರು, ಕುದುರೆಗಳ ಮೇಲೆ ಹೋಗ್ತಿದ್ರು, ಅಥವಾ ಎತ್ತಿನ ಬಂಡೆಗಳಲ್ಲಿ ಹೋಗ್ತಿದ್ರು. ಆಗ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಬೇಕು ಅಂತಂದರೆ ನಮಗೆ ಬಹಳ ಅಂದರೆ ಬಹಳ ತೊಂದರೆ ಆಗ್ತಿತ್ತು. ಒಂದು, ಅದರ ಜೊತೆಗೆ ಬಹಳ ಟೈಮ್ ಹಿಡಿತಿತ್ತು ನಮಗೆ. ಗುಲ್ಬರ್ಗಾದಿಂದ ಸೇಡಂಗೆ ನಾವು ಹೋಗಬೇಕು ಅಂತಂದ್ರೆ ಎಷ್ಟು ಸಮಯ ಬೇಕು ನಡ್ಕೊಂಡು ಹೋಗಬೇಕು ಅಂತಂದರೆ? ಒಂದು ತಾಸಿಗೆ ಸಾಮಾನ್ಯವಾಗಿ ವ್ಯಕ್ತಿ ಎಷ್ಟು ಕಿಲೋಮೀಟರ್ ನಡಿಬಹುದು? 3 ರಿಂದ 4 ಕಿಲೋಮೀಟರ್ ನಡಿಬಹುದು ವ್ಯಕ್ತಿ. 3 ರಿಂದ 4 ಕಿಲೋಮೀಟರು ಒಂದು ತಾಸಿಗೆ. ಆಮೇಲೆ ಗುಲ್ಬರ್ಗಾದಿಂದ ಸೇಡಂ ಅಂತ ನಾವು ತೆಗೆದುಕೊಂಡಾಗ ಗುಲ್ಬರ್ಗದಿಂದ ಸೇಡಮು 52 ಕಿಲೋಮೀಟರ್ ಅದು. ನಮ್ಮ ಮನೆಯಿಂದ ನಾವು ಎಲ್ಲಿ ಸ್ಥಳ ಅದಲ್ಲ ಅಲ್ಲಿ ತನಕ ಹೋಗಬೇಕು ಅಂದ್ರೆ ಮತ್ತೆ ಅದೊಂದು 5-6 ಕಿಲೋಮೀಟರ್ ಯಾಡ್ ಆಗ್ತದೆ. ಹೀಗಾಗಿ ಒಂದು 58 ಕಿಲೋಮೀಟರ್ ನಾವು ಹೋಗಬೇಕು ಅಂತಂದರೆ ತಾಸಿಗೆ 3 ಕಿಲೋಮೀಟರ್ ಅಂತ ಹಿಡ್ಕೊಂಡಾಗ ನಾವು ಸೇಡಂ ಮುಟ್ಟಬೇಕು ಅಂತಂದರೆ ಸುಮಾರು 19 ರಿಂದ 20 ತಾಸುಗಳು ಬೇಕು. 58 ಕಿಲೋಮೀಟರ್, 60 ಕಿಲೋಮೀಟರ್ ಆದರೆ 20 ತಾಸು ಆಗ್ತದೆ. 58 ಅಂತಿದ್ದರಿಂದ ನಾನು 19 ರಿಂದ 20 ತಾಸುಗಳು ಅಂತ ಹೇಳಿದೆ. ಆದರೆ ಅದೇ ನಾವು ಬಸ್ಸಿನಲ್ಲಿ ಹೋದರೆ 1.5 ತಾಸಿನಲ್ಲಿ ಹೋಗಿಬಿಡ್ಬೋದು. ಹೌದಲ್ಲ? ಸೊ ಈ ಬಸ್ಸು ಬರಬೇಕಾದ್ರೆ ಆ ಬಸ್ಸಿಗೆ ಬೇಕಾಗಿರುವ ಎಂಜಿನನ್ನು ಏನು ಕಂಡು ಹಿಡಿದ್ರಲ್ಲ ಅದು ಬಹಳ ಮುಖ್ಯವಾಯ್ತು ನಮಗೆ. ಸೊ ವಿಜ್ಞಾನ ತಂತ್ರಜ್ಞಾನ ಅದರಲ್ಲಾಗಿರ್ತಕ್ಕಂಥ ಆವಿಷ್ಕಾರಗಳು. ಆರಂಭದಲ್ಲಿ ಬಂದಿರತಕ್ಕಂಥ ಬಸ್ಸುಗಳ ವೇಗ ಬಹಳ ಕಡಿಮೆ ಇತ್ತು. ಒಂದು ಬಸ್ಸೆಲ್ಲ
ಅಂದರೆ ನಡ್ಕೋತ ಹೋಗೋದಕ್ಕಿಂತ ಎತ್ತಿನ ಬಂಡಿ ಮೇಲೆ ಹೋಗೋದಕ್ಕಿಂತ ಎಷ್ಟೋ ಪಾಲು ಗುಣ ಅದು. ಓಕೆ, ಇನ್ನು ಬಸ್ ಬಿಡ್ರಿ, ನಮ್ಮದೇ 2 ವೀಲರ್ ಅದ, ಗುಲ್ಬರ್ಗ ಟು ಸೇಡಮ್ ಹೋಗ್ತೀವಿ, ನಾನ್ ಸ್ಟಾಪ್ ಹೋದ್ವಿ, 1 ತಾಸು ಅಥವಾ 1 ತಾಸು 10 ನಿಮಿಷದಲ್ಲಿ ಹೋಗ್ಬಿಡ್ಬೋದು. ಅಥವಾ ಕಾರ್ನಲ್ಲಿ ಹೋದ್ವಿ ನಾನ್ ಸ್ಟಾಪ್, 1 ತಾಸೊಳಗೆ ಕಾರ್ನಲ್ಲಿ ನಾವು ಸೇಡಮನ್ನು ತಲುಪಬಹುದು. ಇನ್ನು ಕೆಲವರು ಯೌವನಾವಸ್ಥೆಯಲ್ಲಿ ಸ್ವಲ್ಪ ಹುಮ್ಮಸ್ಸು ಜಾಸ್ತಿ ಇರ್ತದೆ, ಹುಮ್ಮಸ್ಸಿನ ಜೊತೆಗೆ ಹೊಂಬುತನೂ ಜಾಸ್ತಿ ಇರ್ತದೆ, ಹೌದಲ್ಲ? ಹೀಗಾಗಿ ಫ್ರೆಂಡ್ಸ್ ಸರ್ಕಲ್ ಒಳಗೆ ಕೂತಾಗೇ ಇಷ್ಟು ಕಿಲೋಮೀಟರ್ ಇಷ್ಟೇ ಟೈಮ್ ಒಳಗೆ ಹೋಗಬೇಕು, ಇಷ್ಟು ಸ್ಪೀಡ್ ಒಳಗೆ ಹೋಗಬೇಕು. ಸ್ಪೀಡಿಗೆ ಒಂದು ಲಿಮಿಟ್ ಇರಬೇಕು. ಲಿಮಿಟ್ ಮೀರ್ತು ಅಂತಂದ್ರೆ ನಮ್ಮ ಜೀವನದ ಲಿಮಿಟ್ ಹಾರ್ತದೆ, ಖಂಡಿತ ಹಾರ್ತದೆ. ಲಿಮಿಟ್ ಮೀರಬಾರ್ದು. ನಮ್ಮ PU ಕಾಲೇಜಿನಲ್ಲೇ ಒಬ್ಬ ಮಾರ್ಕೆಟದಲ್ಲಿ ಪಂಜಾಬ್ ಬೂಟ್ ಹೌಸ್ ಅಂತದ, ಚಪ್ಪಲ್ ಬಜಾರದಲ್ಲಿ ಬರ್ತದೆ. ಆ ಪಂಜಾಬ್ ಬೂಟ್ ಹೌಸಿಗೆ ಆ ಫ್ಯಾಮ್ಲಿ ಸಂಬಂಧಪಟ್ಟಿರೋ ಒಬ್ಬ ಹುಡುಗ ನಮ್ಮ PU ಕಾಲೇಜಲ್ಲಿ ಓದ್ತಿದ್ದ. ಭಯಂಕರ ಶ್ರೀಮಂತ ಕುಟುಂಬ. ಆ ಹುಡುಗ ವೆಲ್ಕಮ್ ಪಾರ್ಟಿನೋ ಸೆಂಡ್ ಆಫ್ ಪಾರ್ಟಿನೋ ಇತ್ತು, ಎಲ್ಲ ಅರೇಂಜ್ಮೆಂಟ್ ಅವಂದೇ, ಎಲ್ಲ ಖರ್ಚು ಅವಂದೇ. ಎಲ್ಲ ರೆಡಿ ಮಾಡಿ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ಬರೋಕ್ಕಂತ ಹೋಗಿದ್ನೋ ಅಥವಾ ಮುಗಿಸಿ ಹೋಗ್ತಾ ಇದ್ನೋ ಗೊತ್ತಿಲ್ಲ, ನಮಗೆ ನೆನಪಿಲ್ಲ, ಭಾಳ ವರ್ಷ ಆಯ್ತು ಈಗ. ಆತ 2 ವೀಲರ್ ನಡೆಸೋ ಸ್ಪೀಡ್ ಏನಿರ್ತಿತ್ತು ಅಂತಂದ್ರೆ ಆತನ ಗಾಡಿ ಮೇಲೆ ಕೂಡ್ಲಿಕ್ಕೆ ಅನಿಸ್ತಿದ್ರು. ಕೂತವರು ಹೇಳಿರ್ತಕ್ಕಂಥ ಅನುಭವ ಏನು ಅಂತಂದರೆ, ಆತನ ಗಾಡಿ ಮೇಲೆ ಹಿಂದೆ ಕೂತ್ರೆ ಕಣ್ಣು ಮುಚ್ಕೊಂಡು ಕೂಡಬೇಕು, ಕಣ್ಣು ತೆಗೆದ್ರೆ ಚಕ್ಕರ್ ಬರ್ತಿತ್ತಂತ, ಅಷ್ಟು ಸ್ಪೀಡ್ ಹೊಡಿತಿದ್ದಾವೆ. ಈಗ ಗೇಮ್ ಆಡೋ ಮುಂದೆ ನಾವು ನೋಡ್ತೀವಲ್ಲ, ಸರಕ್ಕನೆ ಓಡಿಸ್ತೀವಲ್ಲ, ಆ ಟೈಪ್. ಹಂಗೆ ಹೋಗ್ತಾ ಇರೋ ಸಂದರ್ಭದಲ್ಲಿ ಇದೇ ಟ್ಯಾಂಕ್ ಬಂಡ್ ರೋಡ್ದೊಳಗೆ ಡಿಸ್ಟ್ರಿಕ್ಟ್ ಸೈನ್ಸ್ ಸೆಂಟರ್ ಆದಮೇಲೆ ಆ ಯಲ್ಲಮ್ಮ ದೇವಸ್ಥಾನ ಅನ್ನೋದಲ್ಲ, ಅಲ್ಲಿ ಆಕ್ಸಿಡೆಂಟ್ ಆದರೆ ಸ್ಪಾಟ್ ಡೆತ್ ಆಗಿತ್ತು. ಸಂಪೂರ್ಣ ಗುಲ್ಬರ್ಗ ಜನ ನೋಡ್ಲಿಕ್ಕೆ ಹೋಗಿದ್ರಲ್ಲಿ, ಕಣ್ಣಿನ ಗುಡ್ಡಿ ಹೊರಗೆ ಬಂದುಬಿಟ್ಟಿತ್ತು ಅವನು. ಅನ್ಪರಿ ಭೀಕರ ಅಪಘಾತ. ವೇಗ ಬೇಕು, ಅತಿಯಾದ ವೇಗ ಒಳ್ಳೆಯದಲ್ಲ, ಸ್ಪೀಡ್ ಲಿಮಿಟ್ ಇರಬೇಕು. ಸೊ ಹಂಗೆ ತಂತ್ರಜ್ಞಾನದಿಂದಾಗಿ ನಾವು ಅನೇಕ ರೀತಿಯಾಗಿರ್ತಕ್ಕಂಥ ಉಪಯೋಗಗಳನ್ನು ನಾವು ನೋಡಿದಾಗ ಅದು ಸಮಾಜದ ಕಲ್ಯಾಣಕ್ಕೇ. ಬಸ್ ಬಂದಿದ್ದು ಸಮಾಜದ ಕಲ್ಯಾಣಕ್ಕೇ, ಟ್ರೈನ್ಗಳು ಬಂದಿದ್ದು ಸಮಾಜದ ಕಲ್ಯಾಣಕ್ಕೇ, ಏರೋಪ್ಲೇನ್ಗಳು ಬಂದಿದ್ದು ಸಹಿತ ನಮ್ಮ ಸಲುವಾಗಿಯೇ, ನಮ್ಗೆ ಅನುಕೂಲ ಆಗಲಿ ಅಂತ ಬಂದಿದ್ದೆ ಅಲ್ವ. ಕಲ್ಯಾಣ ಅಂತಂದಾಗ ಸಾಮಾನ್ಯವಾಗಿ ಏನು ತೆಗೆದುಕೊಳ್ತಾರೆ ಜನರು ಅಂತಂದರೆ ಅವರೊಂದು ಆರ್ಥಿಕ ಅಭಿವೃದ್ಧಿ ಅಂತ. ಜನರ ಒಳಿತು, ಜನರಿಗೆ ಸೌಲಭ್ಯಗಳನ್ನು ಒದಗಿಸಿಕೊಡೋದ್ರ ಸಲುವಾಗಿ ಜನರ ಕೆಲಸಗಳು ಬಹಳ ವೇಗವಾಗಿ ಆಗಲಿ ಅನ್ನೋ ಕಾರಣಕ್ಕಾಗಿ ಅವುಗಳ ಉಪಯೋಗವನ್ನು ನಾವು ಮಾಡ್ತೇವೆ. ನೆಕ್ಸ್ಟು ಆರೋಗ್ಯವರ್ಧನೆಗೆ ಸಹಾಯ ಮಾಡುವ ನೈತಿಕತೆಯ ಜವಾಬ್ದಾರಿ. ಆರೋಗ್ಯವರ್ಧನೆಗೆ ಸಹಾಯ ಮಾಡುವ ನೈತಿಕತೆಯ ಜವಾಬ್ದಾರಿ. ನಮ್ಮ ಆರೋಗ್ಯ ಸುಧಾರಣೆ ಆಗೋದರ ಸಲುವಾಗಿ ಮೆಡಿಸಿನ್ ಫೀಲ್ಡ್ದಲ್ಲಿ ಸಂಶೋಧನೆಗಳು ಆಗಬೇಕೇ ವಿನಃ ನಮ್ಮ ಆರೋಗ್ಯವನ್ನು ಕೆಡಿಸುವಂತಹ ಮೆಡಿಸಿನ್ಗಳು ತಯಾರಾಗಬಾರ್ದು ಅಂತನ್ನೋದು. ಆ ಕಾರಣಕ್ಕಾಗಿಯೇ ಕೊರೋನಾ ವ್ಯಾಕ್ಸಿನ್ನು ಬರಬೇಕಾದ್ರೆ ಇಷ್ಟು ಸಮಯ ಹಿಡ್ಲಿಕ್ಕತ್ತದ. ಯಾಕಂದರೆ ಮೊದಲು ಕೊರೋನಾ ವೈರಸ್ಸನ್ನು ಸಂಪೂರ್ಣವಾಗಿ ಯಾವ ವ್ಯಕ್ತಿಯ ದೇಹವನ್ನು ಆ ವೈರಸ್ ಸೇರಿರ್ತದೋ ಆ ದೇಹದಿಂದ ಹೊರಗಡೆ ಹೋಗಬೇಕು ಅಂತಂದರೆ ಯಾವ ರೀತಿಯಾಗಿರ್ತಕ್ಕಂಥ ವ್ಯಾಕ್ಸಿನ್ಗಳು ನಮಗೆ ಬೇಕು ಅನ್ನೋದು ನಾವು ಕಂಡುಹಿಡಿಯೋದರ ಸಲುವಾಗಿ ಅನೇಕ ಸಂಶೋಧನೆಗಳನ್ನು ಮಾಡಬೇಕು. ಅದರ ಜೊತೆಗೆ ಆ ಒಂದು ವೈರಸ್ ನಮಗೆ ತಗಲಬಾರದು ಅಂತ ಪ್ರಿಕಾಷನರಿ ಮೆಜರ್ ಅದು ಬಹಳ ಮುಖ್ಯ. ಮಕ್ಕಳು
ಹುಟ್ಟಿದ ತಕ್ಷಣ BCG ಹಾಕ್ತಾರೆ, ಪೋಲಿಯೋ ಡ್ರಾಪ್ಸ್ಗಳನ್ನು ಹಾಕ್ತಾರೆ. ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ರೋಗ ರುಜಿನಗಳು ಬರಬಾರದು ಅಂತ ಮಕ್ಕಳಿಗೆ ಕಾಲಕ್ಕೆ ಅನೇಕ ವ್ಯಾಕ್ಸಿನೇಷನ್ಗಳಿರ್ತಾವೆ, ಅನೇಕ ಇಂಜೆಕ್ಷನ್ಸ್ಗಳನ್ನು ಕೊಡ್ತಾರೆ. ಯಾಕೆ ಅಂತಂದರೆ ಆ ರೋಗಗಳು ಆ ಮಕ್ಕಳಿಗೆ ಬರಬಾರದು ಅನ್ನೋ ಉದ್ದೇಶದಿಂದ. ಹಾಗೇ ಕೊರೋನಾ ವ್ಯಾಕ್ಸಿನ್ ಬಂದ ಮೇಲೆ ಆ ವ್ಯಾಕ್ಸಿನನ್ನು ತೆಗೆದುಕೊಂಡು ಬಿಟ್ಟರೆ ನಮಗೆ ಕೊರೋನಾ ವೈರಸ್ಸು ತಗುಲೋದಿಲ್ಲ ಅಂತ ಪ್ರಿಕಾಷನರಿ ಇದ್ದದ್ದೇ ಭಾಳ ಮುಖ್ಯ. ಆದರೆ ಅದರಲ್ಲಿ ಏನು ಪರಿಗಣನೆಗೆ ತೆಗೆದುಕೊಳ್ಳಬೇಕು ಅಂತಂದರೆ, ಈಗಿರ್ತಕ್ಕಂಥ ಕೋವ್ಯಾಕ್ಸಿನ್ ಇರಬಹುದು ಅಥವಾ ಕೋವಿಶೀಲ್ಡ್ ಇರಬಹುದು, ಎರಡೂ ಲಸಿಕೆಗಳಿಗೆ ನಮ್ಮ ಭಾರತ ಸರ್ಕಾರದ ಮಾನ್ಯತೆ ಸಿಕ್ಕಿದೆ. ಭಾರತ ಸರ್ಕಾರದಿಂದ ಅನುಮತಿಯೂ ಕೂಡ ದೊರೆತಿದೆ. ಸಾಮಾನ್ಯವಾಗಿ ಈ ಸಂಕ್ರಾಂತಿ ಮುಗಿದ ನಂತರ, ಅಂದರೆ ಇನ್ನೂ ಒಂದು 10-12 ದಿವಸದಲ್ಲಿ ಈ ಎರಡೂ ವ್ಯಾಕ್ಸಿನ್ಗಳ ಬಳಕೆ ಆರಂಭ ಆಗ್ತದೆ. ಮೊಟ್ಟ ಮೊದಲು ಮೆಡಿಕಲ್ ಕಾರ್ಯಕರ್ತರಿಗೆ ಕೊಡ್ತಾರೆ, ಆಶಾ ಕಾರ್ಯಕರ್ತರಿಗೆ ಕೊಡ್ತಾರೆ, ಡಾಕ್ಟರ್ಸ್ಗಳಿಗೆ ಕೊಡ್ತಾರೆ. ಇವರು ಯಾಕೆಂತಂದರೆ ಇವರು ಹೈ ರಿಸ್ಕ್ ಒಳಗೆ ಕೆಲಸ ಮಾಡ್ಲಿಕ್ಕತ್ತಾರೆ. ಯಾಕೆಂದರೆ ಇವರು COVID-19 ಪಾಸಿಟಿವ್ ಇರತಕ್ಕಂಥವರಿಗೆ ಟ್ರೀಟ್ಮೆಂಟ್ ಕೊಡೋದರಲ್ಲಿ ಸಹಾಯ ಮಾಡೋ ಕೆಲಸವನ್ನು ಮಾಡ್ಲಿಕ್ಕತ್ತಾರೆ. ಸೊ ಅವರಿಗೆ ಮೊದಲು ಬೇಕು ಅನ್ನೋ ಉದ್ದೇಶದಿಂದ ಕೊಡ್ಲಿಕ್ಕತ್ತಾರೆ. ಸೊ ಇದರಲ್ಲಿ ಏನು ಎಚ್ಚರಿಕೆ ವಹಿಸಬೇಕು ಅಂತಂದರೆ, ಇದರ ಸೈಡ್ ಎಫೆಕ್ಟ್ಸ್ಗಳು ಏನಿದ್ದಾವ ಅನ್ನೋದು ಭಾಳ ಮುಖ್ಯ. ಇಂಜೆಕ್ಷನ್ ತಗೊಳ್ಳೋದ್ರಿಂದ ನಮಗೆ COVID-19 ಬರದೇ ಇರಬಹುದು. ಅದಕ್ಕಿಂತ ದೊಡ್ಡ ದುಷ್ಪರಿಣಾಮ ಆಯಿತು ಆರೋಗ್ಯದ ಮೇಲೆ ಅಂತಂದ್ರೆ ಎದಕ್ಕೆ ಉಪಯೋಗ ಇದೆ? ಕೋವ್ಯಾಕ್ಸಿನು ಕೋವಿಶೀಲ್ಡ್ ಎದಕ್ಕೂ ಉಪಯೋಗ ಇಲ್ಲ. ಈಗಿರುವಂತಹ ಎಲ್ಲ ಅಲೋಪತಿ ಮೆಡಿಸಿನ್ಗಳು ತನ್ನದೇ ಆದ ಸೈಡ್ ಎಫೆಕ್ಟ್ಸ್ಗಳನ್ನು ಪಡೆದುಕೊಂಡಿವೆ. ಪ್ರತಿಯೊಂದು ಅಲೋಪತಿ ಮೆಡಿಸಿನ್ ಸೈಡ್ ಎಫೆಕ್ಟ್ ಅದು, ಪ್ರತಿಯೊಂದು ಮೆಡಿಸಿನನ್ನು ತಯಾರು ಮಾಡ್ತಕ್ಕಂಥ ಕಂಪನಿಗಳು ಆ ಮೆಡಿಸಿನದ ಸೈಡ್ ಎಫೆಕ್ಟ್ ಏನವ ಅಂತನ್ನೋದನ್ನು ಹಾಕಿರ್ತಾರೆ. ಆ ಸೈಡ್ ಎಫೆಕ್ಟ್ ನಮ್ಮ ಮೇಲೆ ಆದರೂ ಪರವಾಗಿಲ್ಲ, ನನಗೆ ಈಗ ಬಂದಿರುವ ರೋಗ ನೆಗಡಿ, ಕೆಮ್ಮು, ಜ್ವರ ಏನೇನೋ ಇರಬಹುದು, ಅವುಗಳನ್ನು ಕಡಿಮೆ ಮಾಡಿಕೊಳ್ಳೋದ್ರ ಸಲುವಾಗಿ ನಾನು ತಗೊಳ್ತೀನಿ, ಆ ಸೈಡ್ ಎಫೆಕ್ಟನ್ನು ನಾನು ಅನುಭವಿಸ್ತೀನಿ ಅಂದು ವ್ಯಕ್ತಿಗಳು ಇವತ್ತು ತೆಗೆದುಕೊಳ್ತಾ ಇರೋದು. ಏನೋ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗಿ ನಮ್ಮ ದೇಹದಲ್ಲಿರ್ತಕ್ಕಂಥ ಯಾವುದೋ ಅಂಗಾಂಗದಲ್ಲಿ ಸಮಸ್ಯೆ ಆದಾಗ ಆಪರೇಷನ್ ಮಾಡಬೇಕು ಅಂತಂದರೆ, ಆಪರೇಷನ್ ಮಾಡೋ ಸಂದರ್ಭದಲ್ಲಿ ಅನಸ್ತೇಷಿಯಾ ಕೊಡ್ತಾರೆ. ಅನಸ್ತೇಷಿಯಾ ಕೊಡಬೇಕು ಅಂತಂದರೆ ಬೆನ್ನು ಮೂಳೆಯಲ್ಲಿ ಒಂದು ಇಂಜೆಕ್ಷನನ್ನು ಕೊಡ್ತಾರಲ್ಲಿ. ಇಂಜೆಕ್ಷನ್ ಕೊಟ್ಟರೆ ಆಪರೇಷನ್ ಮಾಡುವಂಥ ಯಾವ ಸ್ಥಳ ಯಾವುದೇ ರೀತಿಯಾಗಿರ್ತಕ್ಕಂಥ ಸೆನ್ಸೇಷನ್ ರಹಿತ ಮಾಡಬೇಕಾಗಿರ್ತದೆ. ಅಲ್ಲಿ ಆ ಸ್ಥಳದೊಳಗೆ ಹಿಂಗೆ ಜಗ್ಗಿ ಚೂಟ್ರಿ ಹೊಡೀರಿ ಏನೂ ಗೊತ್ತೇ ಆಗಂಗಿಲ್ಲ. ಯಾಕಂತಂದ್ರೆ ಅದನ್ನು ಕೊಯ್ದು ಆ ಪಾರ್ಟನ್ನು ತೆಗಿಬೇಕಾಗಿರ್ತದೆ. ಹಂಗೆ ಅವರಿಗೆ ನೋವು ಆಗಬಾರ್ದು ಅನ್ನೋ ಕಾರಣದಿಂದ ಅನಸ್ತೇಷಿಯಾ ಕೊಡ್ತಾರೆ. ಅನಸ್ತೇಷಿಯಾ ಕೊಡೋದು ಬೆನ್ನಿನ ಮೂಳೆಯಲ್ಲಿ ಇಂಜೆಕ್ಷನ್ ಕೊಡ್ತಾರೆ. ಹಾಗೆ ಕೊಟ್ಟಾಗ ಆಗ ಆಪರೇಷನ್ ಮಾಡೋದು ಏನೂ ಪೇಷಂಟಿಗೆ ಗೊತ್ತಾಗಂಗಿಲ್ಲ. ಯಾವಾಗ ಎಚ್ಚರ ಸಂಪೂರ್ಣ ಬರಲಿಕ್ಕೆ ಶುರು ಆಗ್ತದೋ ಆಗ ಪೇನ್ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಮತ್ತೆ ಪೇನ್ ಕಿಲ್ಲರ್ ಇಂಜೆಕ್ಷನ್ಸ್ಗಳನ್ನು ಕೊಡ್ತಾರೆ. ಕೊಡಲಿಲ್ಲ ಅಂದ್ರೆ ಆ ಪೇನು ಅನ್ಬೇರೇಬಲ್ ಇರ್ತದೆ, ಸಹಿಸ್ಕೊಳ್ಳಿಕ್ಕಾಗಲ್ಲ ಆ ಪೇನು. ಅದಕ್ಕೆ ಇಂಜೆಕ್ಷನ್ಸ್ಗಳು ಕೊಟ್ಟು ಪೇನ್ ಕಿಲ್ಲರ್ ಯೂಸ್ ಬಹಳಷ್ಟು ಆಗಿಬಿಟ್ಟಿರ್ತದೆ. ಮನೆಗೆ ಹೋದ ಮೇಲೂ ಸಹಿತ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ಗಳನ್ನು ಕೊಟ್ಟಿರ್ತಾರೆ ಡಿಸ್ಚಾರ್ಜ್ ಮಾಡಿದ ಮೇಲೆ. ಇವೆಲ್ಲವುಗಳನ್ನು ತೆಗೆದುಕೊಳ್ಳೋದ್ರಿಂದ ಏನು ಸೈಡ್ ಎಫೆಕ್ಟ್ ಆಗ್ತದೆ ಅಂತಂದರೆ, ಪೇನ್ ಕಿಲ್ಲರ್ಸ್ ಜಾಸ್ತಿ ತೆಗೆದುಕೊಳ್ಳೋದ್ರಿಂದ ಕಿಡ್ನಿ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ. ಬೆನ್ನು ಮೂಳೆಯಲ್ಲಿಯೇ ಅನಸ್ತೇಷಿಯಾಕ್ಕೆ ಸಂಬಂಧಪಟ್ಟ ಇಂಜೆಕ್ಷನ್ ಕೊಡೋದರಿಂದ ಬೆನ್ನು ನೋವು ಸಾಮಾನ್ಯವಾಗಿ ಜೀವನ ಪರ್ಯಂತ ಇರ್ತದೆ, ಸಾಮಾನ್ಯವಾಗಿ. ಸೊ ಹೀಗೆ ಸೈಡ್ ಎಫೆಕ್ಟ್ಗಳು ಇರ್ತಾವೆ. ಹಂಗೆ ಈ ಕೊರೋನಾ ವ್ಯಾಕ್ಸಿನ್ಗಳಿಗೆ ಏನೇನು ಸೈಡ್ ಎಫೆಕ್ಟ್ ಅವ ಅನ್ನೋದನ್ನು ಪರೀಕ್ಷೆ ಮಾಡಿನೇ ಈಗ ಅನುಮತಿ ಕೊಟ್ಟದ್ದು. ಆದರೆ ಇನ್ನೂ ಸಹಿತ ನಮಗೆ ಸಂಪೂರ್ಣ ಭರವಸೆ ಅದರ ಮೇಲೆ ಇಲ್ಲ. ಯಾಕಿಲ್ಲ ಅಂತಂದರೆ ಅದರ ದುಷ್ಪರಿಣಾಮ ಒಂದು ವಾರದೊಳಗಾಗಬಹುದು,
15 ದಿವಸಕ್ಕಾಗಬಹುದು, ತಿಂಗಳಿಗಾಗಬಹುದು, 3 ತಿಂಗಳಿಗಾಗಬಹುದು, 6 ತಿಂಗಳಿಗಾಗಬಹುದು, ವರ್ಷಕ್ಕಾಗಬಹುದು, 2 ವರ್ಷಕ್ಕಾಗಬಹುದು, 5 ವರ್ಷ ಆದಮೇಲೆ ಆಗಬಹುದು. ಯಾರಿಗೆ ಗೊತ್ತು? ಇನ್ನೂ ಯೂಸ್ ಮಾಡೇ ಇಲ್ಲ ನಾವು, ಬರೀ ಟೆಸ್ಟ್ಗಳೇ ಈಗ ಮಾಡಿದಾಗೇ ಗೊತ್ತಾಗೋದು ಲಾಂಗ್ ರನ್ನಲ್ಲಿ. ಆಮೇಲೆ ಅನೇಕರು ಏನು ಹೇಳಿಗತ್ತಾರ ಅಂತಂದ್ರೆ ಈ ಕೊರೋನಾ 2030ವರೆಗೂ ಸಹಿತ ಇರ್ತದೆ ಅಂತ ಹೇಳಿಗತ್ತಾರೆ. 2030ವರೆಗೂ ಕೂಡ ಅನೇಕ ವೈರಸ್ಗಳು ಅವನೇವ ಅದರಿಂದ ರೋಗ ರುಜಿನಗಳು ಉಂಟಾಗ್ಲಿಕ್ಕಂಥವು. ಅವೆಲ್ಲವುಗಳ ಜೊತೆಗೆ ಇದನ್ನು ಒಂದು ಇರ್ತದೆ ಅಂತ ಅರ್ಥ. ಸೊ ಆರೋಗ್ಯವರ್ಧನೆ ಆಗುವಂತಹ ರಿಸರ್ಚ್ಗಳೇ, ಸಂಶೋಧನೆಗಳೇ ಮೆಡಿಸಿನ್ ಫೀಲ್ಡ್ದಲ್ಲಿ ಆಗಬೇಕು ಅಂತ ಅನ್ನೋದು. ಲಾಸ್ಟು ಆಡಳಿತಗಾರರ ಪಾತ್ರ ಮಹತ್ವದ್ದು. ಆಡಳಿತಗಾರರ ಪಾತ್ರ ಮಹತ್ವದ್ದು. ಸಂಶೋಧನೆಗಳು ಎಲ್ಲವೂ ಆಗ್ತವೆ. ಆ ಸಂಶೋಧನೆಗಳ ಮೂಲಕವಾಗಿ ತಂತ್ರಜ್ಞಾನದ ಬಳಕೆಯನ್ನು ಮಾಡಿಕೊಂಡು ನಮ್ಮ ಜೀವನಕ್ಕೆ ಬೇಕಾಗಿರುವ ಅನೇಕ ವಸ್ತುಗಳ ಬಳಕೆಯನ್ನು ನಾವು ಮಾಡ್ತೀವಿ. ನಮ್ಮ ಜೀವನಕ್ಕೆ ಬೇಕಾಗಿರುವ ಅನೇಕ ವಸ್ತುಗಳ ನಿರ್ಮಾಣವನ್ನು ಕೂಡ, ಅವುಗಳ ತಯಾರಿಕೆಯು ಕೂಡ ಅನೇಕ ಕಂಪನಿಗಳು ಮಾಡ್ತವೆ. ಅವುಗಳ ಬಳಕೆಯನ್ನು ನಾವು ಹೇಗೆ ಮಾಡಬೇಕು ಅನ್ನೋದು ನಮಗೆ ಬಿಟ್ಟ ವಿಷಯ. ಇದರಲ್ಲಿ ನಾನು ನಿಮಗೆ ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಉದಾಹರಣೆಯನ್ನು ಕೊಡಲಿಕ್ಕತ್ತೀನಿ ಅಂತಂದರೆ, ನಮ್ಮ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಆಗಿರತಕ್ಕಂಥ ಅಪಾರವಾದ ಬೆಳವಣಿಗೆಯಿಂದ ಇವತ್ತು ನಾವು ಯುದ್ಧ ಮಾಡಬೇಕು ಬೇರೆ ದೇಶದವರ ಜೊತೆಗೆ ಅಂತಂದಾಗ ನಮ್ಮ ಸಲುವಾಗಿ ಅನೇಕ ರೀತಿಯ ಡೆವಲಪ್ಡ್ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸ್ಗಳು ಬಂದುಬಿಟ್ಟಿವೆ. ಮುಂಚೆ ಒಂದೊಂದೇ ಗೋಲಿ ಇರತಕ್ಕಂಥ ಬಂದೂಕುಗಳಿದ್ವು, ಅವುಗಳು ಯೂಸ್ ಮಾಡ್ತಿದ್ರು. ಆಮೇಲೆ ಸಣ್ಣ ಪಿಸ್ತೂಲ್ ಬಂದು, ಒಂದರಲ್ಲಿ 6 ಗೋಲಿ. ಅದಾದ ಮೇಲೆ AK-47 ಬಂತು. ಮ್ಯಾಕ್ಸಿಮ್ ಹಾಕಿನೇ ದಡ ಹೊಡೆದು ಬಿಡ್ಬೋದು. ಸೊ ಹಂಗೆ ಎಷ್ಟೋ AK ಸಿರೀಸ್ ಬಂದಾವೆ. ಈಗ AK-56 ಬೇರೆ ಏನೇನೋ ಬಂದವು. ಅಂದ್ರೆ ಒಂದೊಂದು ಗನ್ನಿನ ಮೂಲಕವಾಗಿ ನಾವು ಸಾವಿರಾರು ಬುಲೆಟ್ಗಳನ್ನು ಹೊಡೆಯುವಂತಹ ಗನ್ಗಳು ಇವತ್ತು ಬಂದವು. ಅವುಗಳ ಜೊತೆಗೆ ಇವತ್ತು ನಾವು ಕ್ಷಿಪಣಿಗಳನ್ನು ಸಹಿತ ಕಂಡುಹಿಡಿದಿದ್ದೀವಿ. ಏನು ಕ್ಷಿಪಣಿಗಳು ಅಂದರೆ ಯಾವುವು? ರಾಕೆಟ್. ಯಾವ ರಾಕೆಟು? ಕ್ಷಿಪಣಿ ಅಂದರೆ ರಾಕೆಟು, ಕ್ಷಿಪಣಿ ಅಂದರೆ ಮಿಸೈಲ್ಸ್ಗಳನ್ನು ನಾವು ಹೆಂಗೆ ತಯಾರು ಮಾಡೀವೋ ಬೇರೆ ಬೇರೆ ದೇಶದವರು ತಯಾರು ಮಾಡ್ಯಾರ. ನಮ್ಮ ದೇಶವು ಕೂಡ ಆಟಮ್ ಬಾಂಬ್ಸ್ಗಳನ್ನು ಪಡೆದುಕೊಂಡಿರುವಂತಹ ದೇಶ. ವಾಜಪೇಯಿ ಪ್ರಧಾನಮಂತ್ರಿ ಇದ್ದಾಗ ಪೋಖ್ರಾನ್ದಲ್ಲಿ ನಾವು ಇದನ್ನು ಪರೀಕ್ಷೆ ಮಾಡಿದ್ವಿ. ನಮ್ಮ ಮನೋಭಾವನೆ ಒಳ್ಳೆಯದದ. ಆ ಕಾರಣಕ್ಕಾಗಿ ನಮ್ಮ ದೇಶದೊಳಗೇ ಯಾರಿಗೂ ಅದರ ದುಷ್ಪರಿಣಾಮ ಆಗದೇ ಇರೋ ರೀತಿಯಲ್ಲಿ ನಮ್ಮ ದೇಶದ ರಾಷ್ಟ್ರಪತಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡಿರ್ತಕ್ಕಂಥ APJ ಅಬ್ದುಲ್ ಕಲಾಂ, ಮಿಸೈಲ್ ಮ್ಯಾನ್ ಅಂತಿಕೊಂಡೇ ಕರೀತಾ ಇದ್ರು ಅವರನ್ನು. ಸೊ ಆ ಒಬ್ಬ ಸೈಂಟಿಸ್ಟನ ನೇತೃತ್ವದಲ್ಲಿ ನಾವು ನ್ಯೂಕ್ಲಿಯರ್ ಟೆಸ್ಟನ್ನು ಮಾಡಿದ್ವಿ. ನ್ಯೂಕ್ಲಿಯರ್ ಟೆಸ್ಟ್ ನಾವು ಮಾಡಿದ ಮೇಲೆ ಪಾಕಿಸ್ತಾನದವರು ಮಾಡಿದರು. ನಮ್ಮ ಹತ್ರ ಇರೋ ನ್ಯೂಕ್ಲಿಯರ್ ಬಾಂಬ್ಸ್ಗಳು ಎಷ್ಟು ಸೇಫ್ ಅವನೋ ಪಾಕಿಸ್ತಾನದವ್ರ ಹತ್ರ ಇರತಕ್ಕಂಥ ನ್ಯೂಕ್ಲಿಯರ್ ಬಾಂಬ್ಸ್ಗಳು ಅಷ್ಟು ಸೇಫ್ ಅಲ್ಲ. ಯಾಕಲ್ಲ? ಅಲ್ಲಿರುವ ಆಡಳಿತಗಾರರ ಪಾತ್ರ ಅಲ್ಲಿ ಹೆಂಗದ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಆಗಿ ಟೆರ್ರಿಸ್ಟ್ ಗುಂಪಿನ ಹೆಡ್ಗಳೇ ಅಲ್ಲಿ ಸರ್ಕಾರ ನಡೆಸ್ತಾ ಇರೋದು. ಹೀಗಾಗಿ ಅವ್ರ ಕೈಗೆ ಒಂದು ವೇಳೆ ಸಿಗಿ ಬಿದ್ದವು, ಕುಲದ ನಾಶ ಆಗೋದರಲ್ಲಿ ಯಾವುದೇ ಸಂದೇಹಗಳೇ ಇಲ್ಲ. ಟೆರ್ರಿಸ್ಟ್ಗಳು ಭಯೋತ್ಪಾದಕರು, ಮಾನವರಿಗೆ ಒಳಿತನ್ನು ಮಾಡೋ ಕೆಲಸವನ್ನು ಮಾಡೋದೇ ಇಲ್ಲ. ಅವರು
ಕೆಡಕನ್ನು ಮಾಡೋ ಕೆಲಸವನ್ನೇ ಮಾಡ್ಲಿಗತ್ತರ ಮಾಡ್ತಾರೆ. ಸೊ ಹೀಗಾಗಿ ಆಡಳಿತಗಾರರ ಪಾತ್ರ ಬಹಳ ಮಹತ್ವದ್ದು. ಸಂಶೋಧನೆ, ವಿಜ್ಞಾನ, ತಂತ್ರಜ್ಞಾನದ ಬಳಕೆಯನ್ನು ಮಾಡುವಲ್ಲಿ ಅವರು ನೈತಿಕತೆಯನ್ನು ಪಾಲಿಸ್ತಾರೋ ಇಲ್ವೋ, ಅಥವಾ ಅವರು ಪಡೆದುಕೊಂಡಿರುವ ಸಾಮಾಜಿಕ ಜವಾಬ್ದಾರಿ ಏನದನೋ ಆ ರೀತಿಯಾಗಿ ಅವರು ನಡೆದುಕೊಳ್ತಾರೋ ಇಲ್ವೋ ಅನ್ನೋದನ್ನು ನೋಡಿದಾಗ ಇತ್ತೀಚೆಗೆ ನಮಗೆ ನಾರ್ತ್ ಕೊರಿಯಾದ ಡಿಕ್ಟೇಟರ್ ಯಾರು, ಕಿಮ್, ಆತ ಎಷ್ಟರ ಮಟ್ಟಿಗೆ ದೊಡ್ಡ ಡಿಕ್ಟೇಟರು ಅಂತಂದರೆ ತನ್ನ ಮಾವನನ್ನೇ ತಾನು ಮಾಡುವ ಕೆಲಸಕ್ಕೆ ವಿರುದ್ಧವಾಗಿ ಏನೋ ಒಂದು ಮಾತಾಡಿದ್ದಕ್ಕೆ ಮಾವನನ್ನೇ ಕೊಂದುಬಿಟ್ಟಿದ್ದಾನಂತೆ. ಅಷ್ಟು ದೊಡ್ಡ ಡಿಕ್ಟೇಟರ್. ಅಂಥವರ ಕೈಯಲ್ಲಿ ನ್ಯೂಕ್ಲಿಯರ್ ಪವರ್ ಇದ್ದರೆ ಅದರ ದುರುಪಯೋಗ ಆಗೋದು ಖಂಡಿತ. ಸದ್ದಾಮ್ ಹುಸೇನ್ ಅಂತಿದ್ದ, ಕೇಳಿರೇನು ಹೆಸರು? ಇರಾಕದ ಪ್ರೆಸಿಡೆಂಟ್ ಇದ್ದ ಆತ, ಸದ್ದಾಮ್ ಹುಸೇನ್. ಆತನು ಕೂಡ ಡಿಕ್ಟೇಟರ್. ಇತಿಹಾಸದಲ್ಲಿ ಹೋದ್ವಿ ಅಂತಂದರೆ ಹಿಟ್ಲರ್ ಕೂಡ ಡಿಕ್ಟೇಟರ್. ಈ ತರಹ ಅಮೇರಿಕಾ ನಡೆದುಕೊಂಡು ಯಾವಾಗ ಅವರು ನ್ಯೂಕ್ಲಿಯರ್ ಬಾಂಬ್ಗಳನ್ನು ಕಂಡುಹಿಡಿದಿರುವಂತಹ ನ್ಯೂಕ್ಲಿಯರ್ ಬಾಂಬ್ಗಳನ್ನು ಪರೀಕ್ಷೆ ಮಾಡೋದರ ಸಲುವಾಗಿ ಜಪಾನ್ನಲ್ಲಿರುವಂತಹ ಹಿರೋಶಿಮಾ ನಾಗಾಸಾಕಿ ಮೇಲೆ ಒಗೆದರು. ಅದರ ದುಷ್ಪರಿಣಾಮ ಇವತ್ತಿಗೂ ಕೂಡ ಹಿರೋಶಿಮಾ ನಾಗಾಸಾಕಿಯಲ್ಲಿರ್ತಕ್ಕಂಥ ಜನರು ಅನುಭವಿಸ್ತಾ ಇದ್ದಾರೆ. ಅಲ್ಲಿ ಅಂಗವಿಕಲರಾಗಿಯೇ ಮಕ್ಕಳು ಹುಟ್ಟುತ್ತಾರೆ, ಮಕ್ಕಳ ಬೌದ್ಧಿಕ ಬೆಳವಣಿಗೆ ಸರಿಯಾಗಿ ಆಗಂಗಿಲ್ಲ, ಹಿಂಗೇನೇನೋ ರೀತಿಯ ಸಮಸ್ಯೆಗಳು ಇವೆ. ಆ ತರಹದ ಒಂದು ಆಘಾತಕಾರಿ ಚಟುವಟಿಕೆ ಅವರ ದೇಶದ ಮೇಲೆ ಅಮೇರಿಕಾದವರು ಮಾಡಿದರು ಅಂತಂದಾಗ್ಯೂ ಕೂಡ ಆ ದೇಶ ಇವತ್ತು ಅಮೇರಿಕಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಅನ್ನೋ ರೀತಿಯಲ್ಲಿ ತಂತ್ರಜ್ಞಾನದ ಬಳಕೆಯಲ್ಲಿ ಮುಂದೆ ಬಂದಿದೆ. ಸೊ ವಿಜ್ಞಾನದ ಸಾಮಾಜಿಕ ಜವಾಬ್ದಾರಿ ಒಟ್ಟಾರೆಯಾಗಿ ಏನು ಅಂತಂದರೆ, ಯಾವುದೇ ಸಂಶೋಧನೆಗಳು ನಡೀಲಿ, ಆ ಸಂಶೋಧನೆಗಳ ಪರಿಣಾಮದಿಂದಾಗಿ ತಂತ್ರಜ್ಞಾನದ ಬಳಕೆಯನ್ನು ಮಾಡಿಕೊಂಡು ನಾವು ಸಮಾಜಕ್ಕೆ ಒಳಿತಾಗುವ, ಸಮಾಜದ ಏಳಿಗೆಯಾಗುವ ತಂತ್ರಜ್ಞಾನವನ್ನೇ ನಾವು ತಯಾರು ಮಾಡಬೇಕು ವಿನಃ ಸಮಾಜಕ್ಕೇನೆ ಆಘಾತಕಾರಿಯಾಗಿರುವಂತಹ ತಂತ್ರಜ್ಞಾನದ ಬಳಕೆ ಆಗಬಾರ್ದು, ತಂತ್ರಜ್ಞಾನವನ್ನು ನಾವು ಅಂತಹದ್ದು ತಯಾರು ಮಾಡಬಾರ್ದು ಅಂತನ್ನೋದು. ಇದಕ್ಕೇ ಸಂಬಂಧಪಟ್ಟಂತೆ ಒಂದು ನಮ್ಮ ದಕ್ಷಿಣ ಭಾರತದ ಸೂಪರ್ ಸ್ಟಾರ್ ರಜನಿಕಾಂತ್ ನಟಿಸಿರುವಂತಹ ರೋಬೋಟ್ ಫಿಲ್ಮ್ದಲ್ಲಿದೆ. ತನ್ನಂತೆಯೇ ಒಂದು ರೋಬೋಟನ್ನು ಮಾಡ್ತಾನೆ, ಅದನ್ನು ನಾಶ ಮಾಡಬೇಕಾದ್ರೆ ಎಷ್ಟು ಕಷ್ಟಪಡ್ತಾನೆ ಅನ್ನೋದನ್ನು ನಾವು ಅದರಲ್ಲಿ ನೋಡಿದ್ದೀವಿ. ಯಂತ್ರದ ಉಪಯೋಗ ಮಾಡಿಕೊಳ್ಳಬೇಕೇ ವಿನಃ ಯಂತ್ರದ ದುರುಪಯೋಗ ನಾವು ಮಾಡಿಕೊಳ್ಳಬಾರದು. ಯಂತ್ರದ ದುರುಪಯೋಗವನ್ನು ಮಾಡೋ ಒಂದು ಮನೋಭಾವನೆ ಪಡೆದುಕೊಂಡಿರ್ತಕ್ಕಂಥ ಜನರು ಸಹಿತ ಬೇಕಾದಷ್ಟು ಇರ್ತಾರೆ. ಅದಕ್ಕಾಗಿ ದುರುಪಯೋಗ ಮಾಡಿಕೊಳ್ಳುವಂತಹ ಜನರ ಕೈಯಲ್ಲಿ ಆ ಸಂಶೋಧನೆಗಳು ಸಿಗಬಾರ್ದು, ತಂತ್ರಜ್ಞಾನ ಸಿಗಬಾರ್ದು. ಆ ತಂತ್ರಜ್ಞಾನ ಸಿಕ್ಕಿಬಿಟ್ರೆ ಆಯಿತು, ಅವರು ಉಪಯೋಗ ಮಾಡ್ಕೋತಾರೆ. ಟೆರರಿಸ್ಟ್ಗಳಿಗೆ ಅಟಮ್ ಬಾಂಬ್ ಹೆಂಗೆ ಮಾಡಬಹುದು ಅನ್ನೋ ಒಂದು ಟೆಕ್ನಾಲಜಿ ಕೊಟ್ಟುಬಿಟ್ರೆ, ಅವ್ರಿಗೆ ಎಂದು ಟೆಕ್ನಾಲಜಿ ಕೊಡ್ತದೋ ಕೊಟ್ಟು ಒಂದು 5 ವರ್ಷ ಒಳಗೆ ಸಂಪೂರ್ಣ ಪ್ರಪಂಚ ನಾಶ ಆಗಿ ಹೋಗ್ಬಿಡ್ತದೆ, ಇಲ್ಲ ಸಂಪೂರ್ಣ ಪ್ರಪಂಚ ಅವರ ಕಪಿಮುಷ್ಟಿಯಲ್ಲಿ ಇರ್ತದೆ. ಸೊ ಉಪಯೋಗ ಅಂದರೆ ಹೀಗೆ ಕೆಟ್ಟ ಮನೋಭಾವನೆಯನ್ನು ಪಡೆದುಕೊಂಡಿರ್ತಕ್ಕಂಥ ಜನರ ಗುಂಪುಗಳ, ರಾಷ್ಟ್ರಗಳ ಕೈಗಳಿಗೆ ಇಂತಹ ಟೆಕ್ನಾಲಜಿ ಹೋಗಬಾರದು. ಹೋಯಿತು ಅಂತಂದರೆ ಅಲ್ಲಿ ದುರುಪಯೋಗ ಆಗೋ ಸಾಧ್ಯತೆಗಳೇ ಜಾಸ್ತಿ. ಆ ಕಾರಣಕ್ಕಾಗಿ ವಿಜ್ಞಾನ ಜವಾಬ್ದಾರಿ ಏನು ಪಡೆದುಕೊಂಡಿದೆ ಸಮಾಜಕ್ಕೆ ಅಂತಂದರೆ, ಒಳಿತಾಗೋ, ಅಭಿವೃದ್ಧಿಯಾಗೋ, ಜನರ ಜೀವನ ಸುಧಾರಣೆ ಆಗುವಂತಹ
ಸಂಶೋಧನೆಗಳಾಗಬೇಕು, ಅಂತಹ ತಂತ್ರಜ್ಞಾನ ಕಂಡುಹಿಡಿಬೇಕು, ಅದನ್ನೇ ಬಳಸಬೇಕೇ ವಿನಃ ಆಘಾತಕಾರಿ ಆಗಿರ್ತಕ್ಕಂಥ ಚಟುವಟಿಕೆಗಳನ್ನು ಉಂಟು ಮಾಡುವ ತಂತ್ರಜ್ಞಾನ ಆಗಬಾರದು. ಸೊ ಇವತ್ತಿಗೆ ಈ ಟಾಪಿಕ್ ಜೊತೆಗೆ ಈ ಕ್ಲಾಸನ್ನು ನಾನು ಮುಗಿಸ್ತೇನೆ. ನಾಳೆ ಮತ್ತೆ ಮತ್ತೊಂದು ಟಾಪಿಕನ್ನು ನಾವು ಈ ಒಂದು ಪೇಪರ್ನಲ್ಲಿ ಚರ್ಚೆ ಮಾಡೋಣ.